ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಪ್ರಾರ್ಥವುಚ್ಯತೆ. ಓಂ ಓಂ ಅಥಾತೋ ಮಹಿಜ್ಞಾಸ ಓಂ ಯಯುಜ್ಯತೆ ವಿಧೀಶಾನ ಶಕ್ರಪೂರ್ವೈಃ ಸದಾಮಖೈಃ ರಮಾಪ್ರಣಯಿನೇ ತಸ್ಮೈ ಸರ್ವಯಜ್ಞಭುಜೇ ನಮಃ. ಭಗವದ್ಭಕ್ತಿಜ್ಞಾನವೈರಾಗ್ಯಪೂರ್ವಕಂ ಚ ಕರ್ಮ ಕರ್ತವ್ಯಂ. ಭಗವದ್ಭಕ್ತಿ, ಭಗವದ್ಜ್ಞಾನ, ವಿಷಯ ವೈರಾಗ್ಯ ಇವುಗಳ ಮೂಲಕ ಕರ್ಮ ಮಾಡಿದಾಗಲೇ ಅದು ಸಾರ್ಥಕ, ಅದು ಕರ್ಮ ನಿರ್ಣಯ. ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾನ್ಯಶ್ರೇಯೋ ವೇದಯಂತೆ ಪ್ರಮೂಢಾಃ ನಾಕಸ್ಯ ಪೃಷ್ಠೆ ಸುಕೃತೆ ತೇ ಅನುಭೂತ್ವಾ ಇಮಂ ಲೋಕಂ ಹೀನತರಂ ವಾ ವಿಶಂತಿ. ನೈಷ್ಕರ್ಮ್ಯಪ್ಯಚ್ಯುತಭಾವವರ್ಜಿತಂ ನ ಶೋಭತೆ ಜ್ಞಾನಮಲಂ ನಿರಂಜನಂ ಕುತಃ ಪುನಃ ಶಶ್ವತಭದ್ರಮೀಶ್ವರೇ ನ ಚಾರ್ಪಿತಂ ಕರ್ಮ ಯದಪ್ಯಕಾರಣಂ ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ತ್ರೈವಿದ್ಯಾ ಮಾಂ ಸೋಮಪಾಃ ಭೂತಪಾಪಾಃ ಯಜ್ಞೈರಿಷ್ಟ್ವಾ ಸರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ಯಂತಿ ದಿವ್ಯಾನ್ ದಿವಿ ದೇವಭೋಗಾನ್. ಇವಿಷ್ಟು ಕೂಡ ವಿಶೇಷವಾಗಿ ಬರೀ ಕರ್ಮದಿಂದ ಏನಿಲ್ಲ, ಮೋಕ್ಷ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು? ಕರ್ಮದಿಂದ ಮೋಕ್ಷ ಇಲ್ಲ, ಆದರೆ ಕರ್ಮ ಬಿಡಾಗಿಲ್ಲ. ಜ್ಞಾನದಿಂದ ಮೋಕ್ಷ. ಜ್ಞಾನ ಬರಲಿಕ್ಕೆ ಏನು ಮಾಡಬೇಕು? ಕರ್ಮಾಚರಣೆ ಮಾಡಬೇಕು. ಎಲ್ಲರೂ ಕರ್ಮಾಚರಣೆ ಮಾಡ್ತಾರಲ್ಲ ಅಂದರೆ ವಿಹಿತ ಕರ್ಮಾಚರಣೆ ಮಾಡಬೇಕು. ಫಸ್ಟ್ ವಿಹಿತ ಕರ್ಮಾಚರಣೆ, ಆಮೇಲೆ ಫಲಾಪೇಕ್ಷೆ ಬಿಡಬೇಕು. ದೇವರಲ್ಲಿ ಭಕ್ತಿ ಇರಬೇಕು. ಆ ರೀತಿ ಮಾಡಿದಾಗ ಮಾತ್ರ ಕರ್ಮ ಯೋಗ ಅನಿಸುತ್ತೆ. ಹೊರತು ಇಲ್ಲದೆ ಹೋದರೆ ಏನಲ್ಲ. ಏನೋ ಮಾಡಿದರೆ ಸಂಬಳ ಯಾರು ಕೊಡೋದಿಲ್ಲ. ಹೇಳಿದ್ದು ಮಾಡಿದರೆ ಮಾತ್ರ ಕೊಡ್ತಾರೆ ಹೊರತು ತೋಚಿದ್ದು ಮಾಡಿದರೆ ಕೊಡೋದಿಲ್ಲ. ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಪಾಸ್ ಮಾಡ್ತಾರೆ ಹೊರತು ತೋಚಿದ ಪ್ರಶ್ನೆಗೆ ಉತ್ತರ ಬರೋದು ಇವನು ಮಾಡಿದ್ರೆ ಇಲ್ಲ, ಅದು ತಪ್ಪೋದು. ಆದ್ದರಿಂದ ಲೋಕದಲ್ಲಿ ಎಲ್ಲ ಕಡೆ ಕಾಮನ್ ಸೆನ್ಸ್ ಇದೆ. ಟಿಕೆಟ್ ಅವ್ರು ಹೇಳಿದಷ್ಟು ಕೊಡಬೇಕು ಹೊರತು ನಾವು ತೋಚಿದಷ್ಟಲ್ಲ. ಕರ್ಮ ಅಂದರೆ ಹಾಗೆ. ಕರ್ಮ ಅನ್ನೋದು ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಯಾವ ಕರ್ಮವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಮಾಡಬೇಕೇ ಹೊರತು ಬೇರೆದನ್ನು ಮಾಡಿದರೆ ಅಥವಾ ಏನೂ ಮಾಡದೆ ಹೋದ್ರೆ ಅದು ಇಂಪಾಸಿಬಲ್. ಅದು ಯಾಕೆ? ಪ್ರತಿಯೊಬ್ಬರು ಏನು ಮಾಡ್ತಾನೆ? ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕರ. ಯಾವುದೇ ಕರ್ಮ ಮಾಡದೇನೆ ಸುಮ್ಮನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಕೂತ್ಬಿಟ್ರೆ ಅದು ಒಂದು ಕರ್ಮನೇ. ಕೂಡೋದು ಒಂದು ಕರ್ಮನೇ. ಮಲಗಿಬಿಟ್ರೆ ಅದು ಕರ್ಮನೇ. ಏನೋ ಮಾಡ್ತೇವೆ ಅದು ಕರ್ಮನೇ. ಯಾವುದೋ ಕರ್ಮಕ್ಕೆ ಫಲ ಇಲ್ಲ. ಎಲ್ಲಿ ಕರ್ಮ ಅಂತ ಹೇಳ್ತಾರೋ ಏನು ಕೆಲಸ ಮಾಡ್ತಾನೆ ಅದು ಕೆಲಸ ಎಲ್ಲಿ ಮಾಡ್ತಾನೆ ಎಲ್ಲ ಹೇಳಬೇಕದು. ಆಗ ಅದಕ್ಕೆ ಬೆಲೆ ಇರುತ್ತೆ ಹೊರತು ಬರೀ ಕೆಲಸ ಅಂತ ಹೇಳಿದ್ರೆ ಅರ್ಥ ಇಲ್ಲ. ಏನೋ ಮಾಡ್ತಾನೆ ಇರ್ತಾನೆ. ಆದ್ದರಿಂದ ವಿಹಿತ ಕೆಲಸವನ್ನೇ ಮಾಡಬೇಕು. ಫಲಾಪೇಕ್ಷೆ ಬಿಟ್ಟೇ ಮಾಡಬೇಕು. ಎಷ್ಟು ಭಕ್ತಿಯಿಂದನೇ ಮಾಡಬೇಕು. ಶ್ರದ್ಧೆ ಇದೆಲ್ಲ ಇಲ್ಲದೆ ಹೋದ ಅದು ಯಾವುದಕ್ಕೆ ಕಾರಣ ಆಗುತ್ತದೋ ಆಗ ಜ್ಞಾನಕ್ಕೆ ಕಾರಣ ಆಗುತ್ತೆ. ಆ ಜ್ಞಾನದಿಂದ ಮೋಕ್ಷ ಅಷ್ಟೇ ಹೊರತು ಇಲ್ಲದೆ ಹೋದರೆ ಇಲ್ಲ. ಯಾರು ಕೊಡ್ತಾರೆ ಅಂದರೆ ಬದಲೇ ಆರಂಭದವರಿಗೆ ಸ್ವಲ್ಪ ಉತ್ಸಾಹ ಕೊಡ್ಲಿಕ್ಕೆ ಅಷ್ಟೆ, ಇನ್ಸೆಂಟಿವ್. ವಿದ್ಯಾರ್ಥಿಗಳು ಪ್ರೈಜ್ ಕೊಡ್ತಾರೆ. ಯಾಕೆ? ಅವ್ರಿಗೆ ಚೆನ್ನಾಗಿ ಓದಲಿ ಅಂಥೇಳಿ ಅಷ್ಟೇ ಹೊರತು ಪ್ರೈಜ್ನಿಂದ ಬದುಕ್ತಾನೆ ಅವನು. ಎಷ್ಟೋ ಪ್ರೈಜ್ ಕೊಟ್ಟರು, ಎಷ್ಟೇ ಕೊಟ್ಟರು ಕೂಡ ಅದು ಅಲ್ಲ, ಸ್ಯಾಲ್ರಿ ಅಲ್ಲ. ಪ್ರೈಜ್ ಬೇರೆ ಎನ್ಕರೇಜ್ ಮಾಡಲಿಕ್ಕೆ ಹೊರತು ಬೇರೆ ಅಲ್ಲ. ಆಸಕ್ತಿ ಕ್ರಿಯೇಟ್ ಮಾಡೋದಕ್ಕೆ. ಚಿಕ್ಕ ಮಕ್ಕಳಿಗೆಲ್ಲ ಔಷಧಿ ಅರ್ಥ ಆಗೋದಿಲ್ಲ. ಬೆಲ್ಲ ಕೊಡ್ತೇನೆ ಅಂದರೆ ತಕ್ಷಣ ತಿಂತಾರೆ. ಅವ್ರಿಗೆ ಖುಷಿ, ಬೆಲ್ಲ ತಿಂದ್ವಿ ಅಂತ ಖುಷಿ. ಇವ್ರಿಗೆ ಔಷಧಿ ಕೊಡ್ತೀವಿ ಅಂತ ಖುಷಿ ಅಷ್ಟೇ ಹೊರತು ಬೇರೆ ಅಲ್ಲ. ದೊಡ್ಡವ್ರಿಗೆ ಬೆಲ್ಲ ಕೊಡ್ತೀರಿ ಅಂತ ಹೇಳೋದಿಲ್ಲ. ಯಾಕೆ? ಅವನಿಗೆ ಗೊತ್ತಿದೆ. ಇದರಲ್ಲಿ ಮಾತ್ರ ದೊಡ್ಡವರಾಗೋದೇ ಇಲ್ಲ. ಯಾವುದ್ರೊಳಗೆ ಶಾಸ್ತ್ರ ವಿಚಾರ ಬಂದಾಗ ದೊಡ್ಡವರಾಗೋದೇ ಇಲ್ಲ. ಅಲ್ಲಿ ಸ್ವಲ್ಪ ದೊಡ್ಡವನಾಗ್ತಾನೆ. ಅದು ಲೌಕಿಕದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಹೊರತು ಅಧ್ಯಾತ್ಮಕ್ಕೆ ಬರಬೇಕು ಅವನು.
ತ್ರೈವಿದ್ಯಾ ಮಾಂ ಸೋಮಪಾಹ ಪೂತಪಾಪಾಹ ಯಜ್ಞೇರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ಎಲ್ಲ ಮಾಡ್ತಾರೆ, ಮುಖ್ಯವಾದ ಬಿಟ್ಬಿಡ್ತಾರೆ. ಅದರಿಂದ ಸ್ವರ್ಗತಿಂ ಪ್ರಾರ್ಥಯಂತೆ. ಅವ್ರ ಫಲ ಎಲ್ಲಿ ಬಂತು? ಸ್ವರ್ಗ ಲಿಮಿಟ್ ಆಗುತ್ತೆ. ಅವ್ನು ಆ್ಯಕ್ಚುಲಿ ಎಷ್ಟೋ ಥರ ಹೇಳ್ತಾರೆ, ಎಷ್ಟು ಜಾಸ್ತಿ ಕೊಡು, ಇವರು ಕಡಿಮೆ ಕೇಳ್ತಾರೆ, ಅಷ್ಟೇ ಕೊಟ್ಬಿಡ್ತಾರೆ. ಯಾಕೆಂದರೆ ಅವ್ರು ಏನು ತಿಳ್ಕೊಂಡು ಕಡಿಮೆ ಕೊಡ್ತಾರೆ, ಜಾಸ್ತಿ ಕೇಳಿದ ಅಷ್ಟು ಜಾಸ್ತಿ ಕೇಳಿದ್ರೆ ಕಡಿಮೆ ಕೊಟ್ಟ. ಅದಕ್ಕೆ ಫಲದಲ್ಲಿ ರಿಸ್ಕ್ ಇದೆ. ಫಲ ಬಿಡೋದ್ರಲ್ಲಿ ಏನು ರಿಸ್ಕ್ ಇದೆ? ಕೆಲವರು ಕೊಡದರೂ ಇರಬಹುದು, ಕೆಲವರು ಕಡಿಮೆ ಕೊಡಬಹುದು. ಆದರೆ ಬಿಡೋದರಲ್ಲಿ ಜಾಡತನ ಇದೆ. ಹೆಚ್ಚು ಬಂದರೆ ಲಾಭ, ಬಿಟ್ಟು ಧರ್ಮ ಹೊಡೀತು. ಫಸ್ಟು ಕೇಳಬಾರ್ದು ಅನ್ನೋ ಧರ್ಮ ಕೇಳಿ ಎಷ್ಟೇ ಇಸ್ಕೊಂಡ್ರೂ ಅದಕ್ಕೆ ಬೆಲೆ ಇಲ್ಲ, ಯಾಚನೆ ಅಷ್ಟೇ. ಗೊತ್ತಾ? ಕೇಳಿ ಎಷ್ಟೇ ಇಸ್ಕೊಂಡ್ರು ಯಾಚನೆ ಅಂತಾರೆ, ಹೊರತದ್ದಿದ್ದಲ್ಲ. ಹಾಗೆ ಹೋದ್ರೆ ಪೈಸೆ ಕೂಡ ಏನದು ಅನುಗ್ರಹ. ಅದಕ್ಕೆ ಎದುರಿಚ್ಛಾ ಲಾಭ ಅಂತ ಕರೀತಾರಲ್ಲ ಹಾಗೆ. ಆ ಕಾಲಕ್ಕೆ ಸ್ವಲ್ಪ ಅದೇನು ಅನಿಸುತ್ತೆ, ಸ್ವಲ್ಪ ಕಷ್ಟ ಅನಿಸುತ್ತೆ, ಕೇಳಿಬಿಡೋದು ಆಸೆ ಅನಿಸುತ್ತೆ. ಸ್ವಲ್ಪ ತಳ್ಕೊಂಡ್ಬಿಟ್ರೆ ಏನಾಗುತ್ತಾಗ ಒಳ್ಳೆಯದಕ್ಕೆ ಕಾರಣ ಆಗುತ್ತೆ. ಅವಸರ ಪಟ್ಟುಬಿಟ್ರೆ ಟೆಂಪ್ಟ್ ಆಗ್ತಾನೆ ಮನುಷ್ಯ. ಯಾರಿಗೆ ಮಾಡಬಾರ್ದು? ದೇವ್ರನ್ನ ಯಾಚನೆ ಮಾಡಬಾರ್ದು ದೇವರನ್ನ. ಹಾಂ ಏನ? ದೇವ್ರಿಗೆ ಎಲ್ಲ ಗೊತ್ತಿರೋದು ಕೇಳಬೇಕು ಅದನ್ನು. ದೇವ್ರಿಗೆ ಎಲ್ಲ ಗೊತ್ತಿರೋದ್ರಿಂದ ನಾವು ಹೇಳಿದ್ದೇವೆ ನೆನಪು ಮಾಡಿದ್ದು ಕೊಡಬೇಕು ಅದನ್ನು. ಬೇಕಿಲ್ಲ. ಏನು ಕೊಡಬೇಕು? ಬೇಡ ಅಂದರೂ ಕೊಡ್ತಾರೆ, ಬೇಕು ಅಂದರೂ ಕೊಡೋದಿಲ್ಲ. ಮಕ್ಕಳಿಗೆ ಡಾಕ್ಟ್ರ್ ಇರುತ್ತೆ, ಯಾವುದೋ ಔಷಧಿ ಕೇಳಿದರೂ ಕೊಡೋದಿಲ್ಲ, ಬೇಕಾದ ಔಷಧಿ ಹುಡುಕಿ ಬಂದು ಕೊಡ್ತಾರೆ. ಗೊತ್ತಾಯ್ತಾ? ಬೇಗ ಅದು ವೈದ್ಯರಿಗೆ ಗೊತ್ತದು ಯಾವ ಔಷಧಿ ಕೊಡಬೇಕು, ಯಾವ ಔಷಧಿ ಬಿಡಬೇಕು ಅಂತ. ಇವನು ಚಾಯ್ಸ್ ಅಲ್ಲ, ರೋಗಿ ರೋಗ ಅಷ್ಟೇ ವಾಸಿ ಆಗಬೇಕಷ್ಟೇ ಇವನು ಚಾಯ್ಸೇ ಹೊರತು ಏನು ತೊಗೊಂಡು ಅನ್ನೋದು ಇವನು ತೀರ್ಮಾನ ಮಾಡಬಾರ್ದು. ಯಾರು ತೀರ್ಮಾನ ಮಾಡಬೇಕು? ವೈದ್ಯ ತೀರ್ಮಾನ ಮಾಡ. ದೇವರು ಭವರೋಗ ವೈದ್ಯರ ಆದ್ದರಿಂದ ಅದು ಗೊತ್ತಿದೆ. ನಮ್ಮ ರೋಗ ಹೇಳ್ಕೊಳ್ಳೋದಷ್ಟೇ ನಮ್ಮ ಕೆಲಸ ಹೊರತು ರೆಮಿಡಿ ನಿಂದೆ. ಅದಕ್ಕೆ ಅದು ಸರಿಯಾದ. ಉಳಿದವ್ರನ್ನ ಕೇಳಬಾರ್ದು. ಯಾತಕ್ಕೆ? ಕೊಡೋ ರೈಟೇ ಅವರಿಗಿಲ್ಲ, ರೈಟೇ ಇಲ್ಲ. ಆದ್ದರಿಂದ ಅವ್ರಿಗೆ ಕೇಳೋ ಹಾಗಿಲ್ಲ. ಇವರಿಗೆ ಗೊತ್ತಿದೆ, ಕೇಳಾಗಿಲ್ಲ, ಒಟ್ಟು ಕೇಳಾಗಿಲ್ಲ. ಇಷ್ಟಾದರೂ ಕೇಳೋದು ಬಿಡೋದಿಲ್ಲ. ಎಲ್ಲರೂ ದೊಡ್ಡವ್ರು ಕೇಳೋ, ಸಣ್ಣವ್ರಿಗೆ ಎಲ್ಲರೂ ಕೇಳ್ತಿರೋದೇ ಕೆಲಸ. ಕೇಳೋದು ಚಟ ಆಗಿಬಿಡುತ್ತೆ. ಕೊನೆ ಎಲ್ಲಿ ಬಂದಿದೆ ಅಂದರೆ ಕೇಳದಿರೋದಕ್ಕಾಗೋದಿಲ್ಲ, ಸ್ಥಿತಿ ಬಂದುಬಿಡುತ್ತೆ. ಅದು ಒಂಥರ ಸೇರ್ಕೊಂಡ್ಬಿಡುತ್ತೆ ಮನಸ್ಸಿನಲ್ಲಿ. ಅದು ಗೆಲ್ಲಬೇಕು. ಸಾಧನೆ ಅಂದರೆ ಅದೇನೆ. ಸಾಧನೆ ಶಬ್ದ ಅದು ಓವರ್ ನೈಟ್ ಬರೋಲ್ಲ. ಹೇಗೆ ಬರುತ್ತೆ ಅದು? ಪ್ರಾಕ್ಟೀಸ್ ಮಾಡಿ 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 ಬರಬೇಕು. ಕೇಳಿದ್ರೆ ಕಷ್ಟ ಆಗುತ್ತೆ. ಕೇಳಿಬಿಟ್ರೆ ವಾಸಿ ಇತ್ತೇನೋ ಅಂತ ಮತ್ತೆ ಟೆಂಪ್ಟ್ ಆಗ್ತಾನೆ, ಪರವಾಗಿಲ್ಲ ಅಂತ ಹೇಳ್ತಾನೆ. ಕೊನೆಗೆ ಎಲ್ಲಿ ಬರುತ್ತದ? ಆಗ ಸಿದ್ಧಿ ಅಂತ ಕರೀತಾರೆ. ಒಂದೇ ಸತಿ ಬರೋದು ಎಲ್ಲದೂ ಸಿದ್ಧಿ ಆಗಿಬಿಡುತ್ತೆ, ಬರೋದಿಲ್ಲ. ತೇ ಪುಣ್ಯಮಾಸಾಧ್ಯ ಸುರೇಂದ್ರ ಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ಅವರು ಸ್ವರ್ಗಕ್ಕೆ ಹೋಗ್ತಾರೆ, ದೇವ ಅನುಭವಿಸ್ತಾರೆ, ಎಲ್ಲ ಬಿಡ್ತಾರೆ. ಮುಂದಿನ ಮಾತಿದೆ, ಕ್ಷೀಣೆ ಪುಣ್ಯ ಭರ್ತ್ಯಲೋಕಂ ವಿಷಯ. ಅದು ಮುಗೀತು, ಈಗ ವಾಪಸ್ ಕಳಿಸ್ತಾರೆ. ಮತ್ತೆ ಯಾವುದೋ ಭರ್ತ್ಯಲೋಕ ಪದ ಉಪಯೋಗಿಸಿದರು. ಅರ್ಥ ಏನು? ಇದು ನಿತ್ಯನೇ, ಮತ್ತೆ ಇದು ಖಾಲಿ ಮಾಡಿ ಹೋಗೋದೆ. ಅದು ಸ್ವರ್ಗಲೋಕನು ಮರ್ತ್ಯಲೋಕನೇ. ಯಾವ ಅರ್ಥದೊಳಗೆ? ಅನಿತ್ಯ ಎಂಬ ಅರ್ಥದೊಳಗೆ. ಅದು ಹೇಳಿದ್ನಲ್ಲ, ಆ ವಾರ್ಡನ್ನು ಕ್ಲಾಸ್ 1 ಆ ವಾರ್ಡ ಅಂದರೆ ವಾರ್ಡೇ, ಅದು ಆಸ್ಪತ್ರೆನೇ ಹೊರತು ಏನು ವ್ಯತ್ಯಾಸ ಇದೆ ಅಷ್ಟೇ ಹೊರತು ಅದೇನಿಲ್ಲ. ರೋಗ ಇದ್ದಿದ್ದೇನೆ. ಅದಕ್ಕೆ ವಾರ್ಡ್ ಚೇಂಜ್ ಮಾಡಿದ ತಕ್ಷಣ ಹಬ್ಬ ಖುಷಿ ಪಡೋಕ್ಕೆ ಕಾರಣ ಇಲ್ಲ. ಯಾಕೆ? ಕೆಲವು ಡಿಸ್ಚಾರ್ಜ್ ಮಾಡ್ತಿರ್ತಾರೆ, ವಾರ್ಡ್ ಚೇಂಜ್ ಮಾಡ್ತೀವಿ. ಯಾವುದು ಉಪಯೋಗಿಸ್ಬೇಕು ಅವನಿಗೆ? ವಾರ್ಡ್ ಚೇಂಜ್ ಮಾಡಿ ಅಂತ ಕೇಳಿದ್ರೆ ದಡ್ಡ ಅಂತ ಆಗಿಬಿಡ್ತಾನೆ. ಏನು ಮಾಡಬೇಕು ಅವನು? ಡಿಸ್ಚಾರ್ಜ್ ಮಾಡಿ. ಆಗಿದೆ ವಾಸಿ ಮಾಡಿ. ಡಿಸ್ಚಾರ್ಜ್ ಶಬ್ದಕ್ಕೆ ವಾಸಿ ಮಾಡಿ ಅಂತ ಸಾಮಾನ್ಯವಾಗಿ ಅರ್ಥ. ರೇರ್ ಕೇಸಸ್ನಲ್ಲಿ ಇದು ವಾಸಿ ಆಗೋದಿಲ್ಲ, ಆದ್ದರಿಂದ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ನಿರಾಸಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಎಲ್ಲ ಕರ್ಮ ಯಾಕೆ ಸಮರ್ಪಣೆ ಮಾಡಬೇಕು? ಕೆಲವು ಮಾಡಿದರೆ ಸಾಕು. ಎಲ್ಲ ಯಾಕೆ ಮಾಡಬೇಕು? ಅಲ್ಲ, ಅದು ಒಂದು, ಅದು ಸರಿಯಲ್ಲ, ತಪ್ಪೇನಲ್ಲ. ಅದು ಇನ್ನೊಂದು ಕಾರಣ, ಮುಖ್ಯ ಕಾರಣ, ಇಲ್ಲಿ ಬಂದಿರೋ ಕಾರಣ, ರೆಲೆವೆಂಟ್ ಕಾರಣ ಯಾವುದು? ಅಲ್ಲ, ಎಲ್ಲವೂ ಜ್ಞಾನ ಕನ್ವರ್ಟ್ ಆಗಬೇಕು. ಇವತ್ತು ನಮಗೆಲ್ಲ ಮನಿಯಾಗಿ ಕನ್ವರ್ಟ್ ಆ ಥರ ಮಾಡ್ತಿಲ್ಲ. ನಾವೀಗ ಎದ್ರೆ ಕೂತ್ರೆ ದುಡ್ಡು ಕೊಡಬೇಕು. ಅದು ನಮ್ಮನ್ನ ಧನಕ್ಕೆ ಕನ್ವರ್ಟ್ ಮಾಡ್ತೀವಿ. ಪ್ರತಿಯೊಂದನ್ನು ಧನಕ್ಕೆ ಕನ್ವರ್ಟ್ ಮಾಡ್ತೀವಿ, ಹೊತ್ತಾನೆ. ಅದು ಪ್ರತಿಯೊಂದು ಜ್ಞಾನಕ್ಕೆ ಕನ್ವರ್ಟ್ ಮಾಡ್ತಾರೆ. ಇದು ಜಾಣತಾನೆ. ಯಾವುದೂ ಬಿಡಬಾರ್ದು. ತ್ಯಾಜ್ಯ ಇದ್ದರೂ ಅದಕ್ಕೊಂದು ಹಳೆ ಪೇಪರನ್ನು ಮಾಡ್ತಾನಲ್ಲ ಹಾಗೆ, ಹಳೆ ಪೇಪರ್ಗೊಂದು ಬೆಲೆ. ಇವತ್ತು ತ್ಯಾಜ್ಯಕ್ಕೂ ಒಂದು ಬೆಲೆ. ಹಳ್ಳಿಗಳಿಗೆ ಗೊಬ್ಬರ ಇರ್ತಾರೆ, ಅದು ಬೇಕಾಬಟ್ಟಿ ಬೆಲೆ. ಅದಕ್ಕೆಲ್ಲ ಆ್ಯಕ್ಚುಲಿ ವೇಸ್ಟ್ ಹಾಕಿರೋದು. ನಿಜವಾಗ್ಲೂ ಬೆಲೆ ಗೊತ್ತು ಅವನಿಗೆ. ಅದು ಹಸುದು ಅಂಥದ್ದಾಗಿಬಿಟ್ರಂತೂ ಅದು ಗೋಲ್ಡನ್ ವ್ಯಾಲ್ಯೂ. ಅದಕ್ಕೆಲ್ಲ ನೋಡೋದಕ್ಕೆ ಅದು ವೇಸ್ಟ್ ಇದ್ದಾಗೆ, ಆ್ಯಕ್ಚುಲಿ ವೇಸ್ಟ್ ಅಲ್ಲ. ಏನು ಮಾಡ್ತಿದ್ದಾರೆ? ಮಾಡ್ತಾಯಿದ್ದಾರೆ. ಹಾಂ, ಅದು ಗೋಬೆ ಯಾವುದಲ್ಲ, ಅದು ನೋಡ್ಬೇಕು ಬಂದು. ಈಗೆಲ್ಲ ದೇಶಿ ಹಾಲು ಕೊಡ್ತೀವಿ, 4 ದಿವಸ ಕೊಡ್ತಾರೆ, ಆಮೇಲೆ ಚೇಂಜ್ ಮಾಡಿಬಿಡ್ತಾರೆ. ಆಮೇಲೆ ಅಷ್ಟು ಕೊಡೋಕ್ಕಿಲ್ಲ ಅವ್ರ ಹತ್ರ ಫಸ್ಟು. ಯಾಕಂದರೆ ಎಷ್ಟು ಜನ ಕೇಳಿದ್ರು ಕೊಡೋ ಎಲ್ಲದು ಅಷ್ಟೇ. ಏನು ಮಾಡ್ತಿದ್ದಾರೆ ಈಗ? ಬರುತ್ತೆ ಆರ್ಗ್ಯಾನಿಕ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಏನು ಕೊಡ್ತೀವಿ ಗೊತ್ತೇ ಆಗೋದಿಲ್ಲ. ಆ ಫಾರಮ್ನಲ್ಲಿ ಗುರುತಿಸ್ಲಿಕ್ಕಾಗಲ್ಲ. ಅವನ್ನ ಹಿಟ್ಟಿನ ಹೇಗೆ ಗುರುತು ಸಿಗುತ್ತೆ ನಮಗದು?
ಸಿಗೋದಿಲ್ಲ. ಪ್ರಾಮಾಣಿಕ ಅವ್ರಿಗೆ ಗೊತ್ತಾಯ್ತು ಯಾವುದಕ್ಕೆ ಬೆಲೆ ಇದೆ ಹೆಸರಿಡ್ತಾರೆ ಅಷ್ಟೇ. ಅದು ಬೇಕು ಅದನ್ನೇ ಕೊಡ್ತೀನಿ ಅಂತ. ಅದಲ್ಲ ಪ್ರಾಮಾಣಿಕ ಕೊಡು, ಇಲ್ಲ ಅಂದರೆ ಇಲ್ಲ, ಆಗೋದಿಲ್ಲ ಅಂತ ಹೇಳಬೇಕು. ಅದು ದೊಡ್ಡತನ. ಅವ ನಮಗೇನು ಅನಿಸುತ್ತೆ, ಕೊಟ್ಟಾಗ ನಂಬಿಕೆ ಬರುತ್ತೆ. ಇವ್ರು ಹಾಗಲ್ಲ, ಇಲ್ಲ ಅಂತ ಕಳಿಸ್ಬಾರ್ದು ಅಂದರೆ ತಪ್ಪದು. ಮಯಿ ಸರ್ವಾಣಿ ಕರ್ಮಾಣಿ ಇಂಪಾರ್ಟೆಂಟ್ ಗೊತ್ತಾಯ್ತಾ. ಎಲ್ಲ ಕರ್ಮಗಳು ಏನಕ್ಕೆ ಜ್ಞಾನಕ್ಕೆ ಕನ್ವರ್ಟ್ ಆಗಬೇಕು. ಅದಕ್ಕೆ ಜ್ಞಾನಿಗಳು ಏನು ಮಾಡ್ತಾರೆ, ಜ್ಞಾನಿಗಳು ಯಾರ ಫಲ ಕೇಳಿದ್ರೆ ನಾವು ಕೊಡೋದಿಲ್ಲ. ಯಾಕಂದ್ರೆ ನಾವು ಇದು ಕೊಟ್ಟಾಯ್ತು, ದೇವ್ರಿಗೆ ಅರ್ಪಣೆ ಮಾಡಿ ಆಯ್ತು. ನಮ್ಮ ಹತ್ರ ಇಲ್ಲೇ ಈಗ ಕೊಡಲಿಕ್ಕೆ. ಮೊದಲು ಕೊಡೋಂಗಿಲ್ಲ, ಅರ್ಪಣೆ ಮಾಡಿಲ್ಲ, ಆಮೇಲೆ ಕೊಡೋಂಗಿಲ್ಲ, ಇವತ್ತಿಲ್ಲ. ಆದ್ದರಿಂದ ಕೊಡೋ ಶಕ್ತಿ ಯಾರಿಗಿಲ್ಲ. ಯಾರು ಕೊಡಬೇಕು, ದೇವ್ರು ಕೊಡಬೇಕಷ್ಟೆ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶಿ. ಅಧ್ಯಾತ್ಮ ಚೇತಸ, ಅಧ್ಯಾತ್ಮ ಅಂತ ಅನೇಕ ಅರ್ಥಗಳು. ದೇವರು ಸರ್ವೋತ್ತಮ ಅನ್ನೋ ಭಾವನೆಯಿಂದ ಕೊಡಬೇಕು. ದೇವ್ರಿಗೆ ಬೇಕಾಗಿದೆ ನಮ್ಮ ಕರ್ಮ ಅಂತ ಕೊಟ್ಟರೆ ಉಪಯೋಗ ಇಲ್ಲ, ಮತ್ತೆ ಹೋಯ್ತು. ದೇವರು ಯಾವುದ್ರ ಮೇಲೆ ಡಿಪೆಂಡ್ ಆದಂತೆ ಆಯ್ತಾಗ ನಮ್ಮ ಕರ್ಮದ ಮೇಲೆ ಹೋಯ್ತಲ್ಲಿ ಕತೆ. ಆದ್ದರಿಂದ ಅದು ಅಧ್ಯಾತ್ಮತೆ ಎಲ್ಲರ ಮೇಲಿರೋನು. ಅರ್ಪಣೆ ಮಾಡೋದು ಅಷ್ಟೇ ಹೊರತು ಅವನಿಗಿಲ್ಲ ಅಂತ ಅರ್ಪಣೆ ಮಾಡೋದ್ರಿಂದ ಹೋಯ್ತಲ್ಲಿಗೆ. ನಾವು ಕೇಳಬಾರ್ದು, ಅವನಿಗಿಲ್ಲ ಅಂತ ನಾವು ತಿಳ್ಕೊಬಾರ್ದು. ಎರಡೆರಡು ಅದು ನಿಜವಾದ ಸಾಧನೆ ಆಗೋದಾಗ. ನಿರಾಸಿ ಕಾಯೇನ ವಾಚ ಮನಸೇಂದ್ರಿಯ ಇರುವ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಆಲ್ ಸೋರ್ಸಸ್ ಕೊಡೋದಿಲ್ಲ. ಆಲ್ ಸೋರ್ಸಸ್ ಇದು ಆಲ್ ಇದು ಏನು ಮಾಡಿ ಅಷ್ಟನ್ನು ಹಾಕಬೇಕು. ಅದಕ್ಕೆ ಯಾವ್ದು ತೋರಿಸ್ತಾ ಹೋದ್ರೆ ಏನಾಗುತ್ತೆ, ಈಗ ಲಿಂಕ್ ಆಗಿಬಿಡುತ್ತೆ, ಎಲ್ಲ ಗೊತ್ತಾಗ್ಬಿಡುತ್ತೆ. ಮೊದಲೇ ಎಲ್ಲ ಬೇರೆ ಬ್ಯಾಗ್ಲಿ ಇಟ್ಟು ಅವಾಯ್ಡ್ ಮಾಡಿಬಿಡ್ತಿದ್ರು. ಇಲ್ಲಿ ಆಗಲ್ಲ, ಈಗ ಎಲ್ಲದೂ ಸೇರಿಸ್ಬಿಡ್ಬೇಕು. ಅದು ಕೊಡದೇ ಸೇರಿದ್ರೆ ಅಪರಾಧ. ಇದು ನಮಗೆ ಇದು ಸಾಮಾಜಿಕ ಅಪರಾಧ, ಅದು ಆಧ್ಯಾತ್ಮಿಕ ಅಪರಾಧ. ಆದ್ದರಿಂದ ಎಲ್ಲದನ್ನು ಅಕೌಂಟ್ ಮಾಡಬೇಕು. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಸೀಹಿ ನಿರ್ಮಮಃ ಭೂತ್ವ ಯುದ್ಧಸ್ವ ವಿಗತಜ್ವರ. ನಿರಾಸೀಹಿ ಯಾವನ ಅಪೇಕ್ಷೆ ಪಡಬೇಡ. ನಿರ್ಮಮಃ ಮಮಕಾರ ನಾನು ಮಾಡಿದ್ದು ಅನ್ನೋ ಭಾವನೆ ಬಿಟ್ಟುಬಿಡು. ಭೂತ್ವ ಯುದ್ಧಸ್ವ ವಿಗತಜ್ವರ. ವಿಗತಜ್ವರ, ಜ್ವರ ಅಂದರೆ ವೇದನೆ, ನೋವಿಲ್ಲದೆ ಮಾಡಬೇಕಲ್ಲ, ನೋವಿರಬಾರ್ದು, ಖುಷಿಯಿಂದ ಮಾಡು. ಯುದ್ಧಸ್ವ ಅಂತ ಹೇಳಿದ್ರೆ ಯುದ್ಧ ಮಾಡಬೇಕಾದ್ರೆ ಮಾತ್ರ ಅಪ್ಲೈ ಎಲ್ಲ ಇದು. ಅಜ್ಜ ಯುದ್ಧ ಮಾಡಕ್ಕೆ ಹೊರಟಿದ್ರೆ ಅದು ಹೇಳ್ತಾರೆ ಹೊರತು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಇದೆಲ್ಲ ಕಾಮನ್. ಯುದ್ಧಸ್ವ ಪ್ರಸಂಗ ಬಂತು ಅಂತ ಹೇಳಿದ ಮಾತಷ್ಟೇ. ಒಂದಷ್ಟಿದ್ದು ಎಲ್ಲನೂ ಯುದ್ಧ ಇದ್ದಾಗ ಲೆಕ್ಕ. ಸಂಸಾರ ಕುರುಕ್ಷೇತ್ರ ಅಂತ ಕರೀತಾರಲ್ಲ, ಪ್ರತಿಯೊಂದು ಯುದ್ಧನೇ ಇದ್ದಾಗ. ಆದ್ದರಿಂದ ಬಲು ಬೇಗ ಟೆಂಪ್ಟ್ ಆಗ್ತಾರೆ. ಆದಷ್ಟು ಅರ್ಪಣೆ ಮಾಡಬಾರ್ದು ಎಂಬ ಭಾವನೆಯಿಂದ ಇಷ್ಟಪಡ್ತಾರೆ. ಮಾಡಬಾರ್ದಾಗ ದೇವರಿಗೆ ಕೊಡಲೇಬೇಕು ಅಂತ ತೀರ್ಮಾನ ಮಾಡಿದಾಗ ಎರಡು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಯಾರು ಮನೆ ಬರ್ತಾರೆ ಮಾಡ್ತಿದ್ದಾನೆ, ಆಮೇಲೆ ಬರೋವರೆಗೂ ಕಾಯ್ತಾನೆ, ಎರಡೆರಡು ಕೆಲಸ ಮಾಡ್ತಾನೆ. ನಾವು ಊಟ ಮುಗಿಸ್ಬಿಡ್ತೀವಿ, ಆಮೇಲೆ ನೀವು ಬರ್ತೀರ ಅಂತ ಕೇಳೋದಿಲ್ಲ. ಡೇಟಾ ಇಲ್ಲ, ಆಮೇಲೆ ಅಷ್ಟೊತ್ತು ಕಾಯ್ತೀವಿ ಅಂತ ಹೇಳ್ತಾನೆ, ಕಾಯ್ತಾನೆ ಕೂಡ. ಅವಾಗ ಅವನು ಬೇಸರ ಅನಿಸೋದಿಲ್ಲ. ಯಾಕೆ, ಒಂದು ಪರ್ಪಸ್ ಇದೆ, ಬೇಸರ ಅನಿಸೋದಿಲ್ಲ. ಅದಕ್ಕೆ ದೇವರಿಗೋಸ್ಕರ ಆ ರೀತಿ ಮಾಡಿದರೆ ಮಾತ್ರ ಅದು ಕರ್ಮಾಚರಣೆ, ಅದು ಪೂರ್ತಿ ಜ್ಞಾನಕ್ಕೆ ಕನ್ವರ್ಟ್ ಆಗಿಬಿಡುತ್ತೆ. ನಿರಾಸಿ ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತಜ್ವರ ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಯಂತೆ ತೇಪಿ ಕರ್ಮಭಿಃ. ಏ ಮೇ ಇದಂ ಮತಂ, ಇದು ನನ್ನ ಮತ, ಇದು ಆ ಮತ ಈ ಮತ ಅಂತ ಯಾಕೆ ಕಡ್ಕೋಬೇಕು. ನಮಗೆ ದೇವ್ರ ಮತ ಇದೆ, ಅದು ಸಾಕದಕ್ಕೀಗ. ಶ್ರದ್ಧಾವಂತೋ ಅನುತಿಷ್ಠಂತಿ ಮಾನವ. ತಿಷ್ಠಂತಿ ಅನುತಿಷ್ಠಂತಿ ನಿತ್ಯಂ ಅನುತಿಷ್ಠಂತಿ. 3 ಭಾಗ ಇದೆ ಈಗ. ವ್ರತ 4 ತಿಂಗಳು ಮಾಡೋದು, ಆಮೇಲೆ ಈ ವ್ರತ ಇಲ್ಲ, ಎಲ್ಲ ಬಿಡೋದಿಲ್ಲ. ಆ 4 ಕಾನ್ಸೆಪ್ಟ್ ಮುಗೀತು. ಪಯೋವ್ರತ ಮಾಡೋದು, ಅಷ್ಟು ದಿವಸಕ್ಕೆ ವ್ರತ ಮುಗೀತು. ಗೊತ್ತಾಯ್ತಾ. ಪ್ರತಿಯೊಂದಕ್ಕೊಂದು ಲಿಮಿಟ್ ಇದೆ, ಇದಕ್ಕೆ ಆಗಲ್ಲ. ನಿತ್ಯಂ ಅಂತ ಹೇಳಿದ್ರಿಂದ ನಿತ್ಯ ವ್ರತ ಇದೆ. ಮೇಲೆ ಹೇಳಿದ್ದ ನಿತ್ಯ ವ್ರತ. ಫಲಾಪೇಕ್ಷೆ ಮಾಡಬಾರ್ದು, ಸ್ವಲ್ಪ ದಿವಸ ಮಾಡಬಾರ್ದು ಅಲ್ಲ, ಒಂದು ಸ್ಟೇಜ್ವರೆಗೂ ಮಾಡಬಾರ್ದಲ್ಲ, ಯಾವಾಗಲೂ ಮಾಡಬಾರ್ದು. ಪ್ರಾಣೈಹಿ ಕಂಠಗತ ಇರಬೇಕು. ಅದು ಒತ್ತಿಗೆ ಬರೋದು, ತುಂಬ ಕಷ್ಟಪಟ್ಟರೆ ಬರೋದು. ನಿತ್ಯಂ ಅನುತಿಷ್ಠಂತಿ ಮಾನವಾಹ. ಮಾನವಾಹ ಅಂದರೆ ಜ್ಞಾನಪೂರ್ವಕ ಮಾಡಬೇಕು. ಕೋಮಾದಲ್ಲಿ ಎದ್ಬಿಡೋದು, ಏಕಾಸಿ ಮಾಡ್ತಾನೆ. ಏನು ಏಕಾಸಿ ಮಾಡೋದು ಅವನೀಗ? 5-6 ವರ್ಷ ಎಚ್ಚರಿಕೆ ಏನಿಲ್ಲ ಕೋಮಾದಲ್ಲಿ. ಅದಿಷ್ಟು ಪುಣ್ಯ ಬಾಡಿ ಇದಂತ ತಿಳ್ಕೊತಾರೆ, ಲೇಪ ಇಲ್ಲ ಅಂತ ತಿಳ್ಕೊತಾರ. ಏನಿಲ್ಲ. ಯಾಕೆ, ಅವ್ರು ಎಷ್ಟು ಲೇಪ ಇದೆ ಅಂದರೆ ಬಿಡಿದವರಿಗೆ ನಾರ್ಮಲ್ಗಿಂತ ಜಾಸ್ತಿ ಲೇಪ ಇದೆ. ಸಿಕ್ಕಾಬಟ್ಟೆ ಖರ್ಚು ಬೇರೆ. ಕೋಮಾದಲ್ಲಿ ಮೇಂಟೈನ್ ಮಾಡೋದು ಸುಲಭ ಅಲ್ಲ, ಭಾರಿ ಕಷ್ಟ. ಅದು ಉಳಿದವ್ರ ಕೆಲಸ ಹಾಳು, ಇವತ್ತು ಅಷ್ಟು ಜನ ಕೆಲಸ ಹಾಳು. ನೋಡೋದಕ್ಕೆ ಅದು ಸುಲಭ ಅನಿಸುತ್ತೆ, ಭಾರಿ ತಪ್ಪು. ಅದು ಇಷ್ಟಾದರೂ ಕೂಡ ಏನಂತ ಕೌಂಟ್ ಆಗೋದಿಲ್ಲ, ಸಾಧನೆ ಅಂತ ಕೌಂಟ್ ಆಗೋದಿಲ್ಲ. ಆದ್ದರಿಂದ ಎಚ್ಚರ ಇದ್ದೇ ಮಾಡಬೇಕು. ಮನೋ ಅಂದರೆ ಅವಬೋಧನೆ, ಮಾನವಾಹ, ಅದು ಮಾಡೇ ಇರಬೇಕು. ಶ್ರದ್ಧೆ ಇರಬೇಕು. ಶ್ರದ್ಧಾವಂತಹ ಅನಸೂಯಂತಹ. ಶ್ರದ್ಧೆಯಿಂದ ಮಾಡು. ಅನಸೂಯಂತಹ ಹೇಳ್ತಾನಲ್ಲಪ್ಪ ಮಾಡಬೇಕು, ಇದ್ರ ಬೈತಾನೆ. ಇದೇ ನಮ್ಮ ಜನಕ್ಕೆ ಬೈತಾರೆ, ಆಗ ಬಂದುಬಿಡುತ್ತೆ. ಧರ್ಮ ಹೇಳಿದ ತಕ್ಷಣ ಬೈತಾರೆ. ಬೈಯಾಗಿ ಹೇಳಬಾರ್ದು, ಸರಿಯಾಗಿ ಹೇಳಿದ್ರೆ ಬೈದರೂ ತಿಳ್ಕೊಬಾರ್ದು. ಎರಡೆರಡು ತಿಳಿಸ್ತಾರೆ.
ಮೇಷ್ಟ್ರು ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ತಾರೆ, ಬೈತಾರೆ ಮೇಷ್ಟ್ರು ಅಂದರೆ ಫೇಲ್ ಆಗ್ತಾರೆ ಅಷ್ಟೇ ಅವರು. ತಪ್ಪು ಅಂತ ಹೇಳೋದು ಸರಿ ಅಂತ ಹೇಳಬೇಕಾಗಿದ್ರೆ ತಪ್ಪು ಅಂದರೆ ಬೈದಾಗ ಆಗಲಿಲ್ವಾ, ಬಟ್ ಬೈಯೋದಲ್ಲ. ಅವನು ಯಾತಕ್ಕೆ ಹೇಳ್ತಾರೆ ಅದನ್ನು ಸರಿ ಮಾಡಿಕೊಳ್ಳಿ ಅಂತ ಹೇಳಿದಾಗ ಧರ್ಮಾಚರಣೆಯನ್ನು ಕೇಳಬೇಕು ಯಾವಾಗಲೂ. ಯಾ ಶ್ರದ್ಧಾವಂತಹ ಅನಸೂಯಂತಹ, ಅನಸೂಯೆ ಅಂದರೆ ಏನು ಗೊತ್ತಾ, ಗುಣೇಶು ದೋಷಾರೋಪಣಂ, ಗುಣಗಳಲ್ಲಿ ದೋಷ ಕಾಣೋದು, ಗುಣಗಳಲ್ಲಿ ದೋಷವನ್ನು ಕಾಣ್ತಾರೆ. ಬೇಗ ಎದ್ದ ಅದಕ್ಕೊಂದೇನೋ ಕಾರಣ ಹುಡುಕೋದು ಮತ್ತೆ, ಯಾಕೆ ಎಲ್ಲೋ ಹೋಗ್ಬೇಕಾಗಿತ್ತು ಅದಕ್ಕೆ ಎದ್ದ ಅಂತೇಳಿ ಏನು ಚೇಂಜ್ ಆಗಿದ್ದಾನೆ ಅಂತ ಅಂದ್ಕೊಳ್ಳೋದಿಲ್ಲ. ಅದು ಕೆಲವು ಹಾಗಿರ್ಬೋದು, ನಾಟಕ ಮಾಡ್ಬೋದು, ಬಟ್ ಪಾಸಿಟಿವ್ ಮನುಷ್ಯ ನೋಡೋದಿಲ್ಲ. ಏನು ನೋಡ್ತಾನೆ ಯಾವಾಗಲೂ ನೆಗೆಟಿವ್ ನೋಡ್ತಾನೆ. ಅದಕ್ಕೇ ಗುಣೇಶು ದೋಷಾರೋಪ ಅಸೂಯ ಅಂತ ಡೆಫಿನೇಷನ್. ಅದಕ್ಕೆ ಮಾತ್ಸರ್ಯ ಬೇರೆ. ನಾವು ಸಾಮಾನ್ಯವಾಗಿ ಎರಡನ್ನು ರಫ್ಲಿ ಈಕ್ವಲೆಂಟ್ ಉಪಯೋಗಿಸ್ಬಿಡ್ತೇವೆ, ಅಸೂಯ ಮಾತ್ಸರ್ಯ ಅಂತೇಳಿ. ಮಾತ್ಸರ್ಯ ಹಾಗಲ್ಲ. ಅದೇನದು ಅಪ್ರೀತಿರ್ಮದ್ವಶೋನಾಯಂ ಇತಿ ಮತ್ಸರ ಈರಿತಃ. ಎಲ್ಲಾದರೂ ತರ ಸಮ. ಈಗ ಇವನು ನಮ್ಮನ್ನ ಡಿಪೆಂಡೆಂಟ್ ಅಲ್ಲ. ಅಪ್ರೀತಿ ಮದ್ವಶೋನಾಯಂ, ನನ್ನ ಅಧೀನದಲ್ಲೆಲ್ಲ ಇವನು. ಅದರಿಂದ ಏನಾಯಿತು ಅದು ಮಾತ್ಸರಿ. ಅದಕ್ಕೆ ಸ್ವಲ್ಪ ಕಡಿಮೆ ಇರಬೇಕು, ಕಡಿಮೆ ಮಾಡಬೇಕು ಅವನ್ನ, ಅದು ದೋಷ, ಅದಿರಬಾರ್ದು. ಅಸೂಯೆ ಅಂದರೆ ಗುಣಗಳಲ್ಲಿ ದೋಷವನ್ನು ಕಾಣೋದು. ಭಾರಿ ದಾನ ಮಾಡ್ತಾಯಿದ್ದ, ಏನೇ ಎಕ್ಸೈ ಇಲ್ಲ ಲಾಟ್ರಿ ಹೊಡೆದಿರ್ಬೇಕು ಮಾಡ್ತಾರೆ ಅಂತ ಹೇಳೋದು. ಅದು ಒಳ್ಳೆಯ ರೀತಿ ನೋಡಲ್ಲ. ಮತ್ತೆ ಲಾಟ್ರಿ ಹೊಡೆದು ಮಾತ್ರ ಮಾಡಬೇಕು ಅಂತೇನಿದೆ, ಎಷ್ಟು ಜನ ಮಾಡ್ತಾರಾ? ಏನೂ ಮಾಡೋದಿಲ್ಲ. ಭಾರಿ ಶ್ರೀಮಂತ ಅದಕ್ಕೆ ಮಾಡ್ತಾನೆ, ಶ್ರೀಮಂತ ಆಗಿದ್ದಕ್ಕೆ ಮಾಡ್ತಾನೆ, ತಪ್ಪೇನಿದೆ ಅದರಲ್ಲಿ? ಗೊತ್ತಾಯ್ತು. ದೋಷ ಹುಡುಕ್ಬಾರ್ದು. ಅದು ದೋಷ ಯಾವಾಗ ಹುಡುಕ್ಬೇಕು? ಪ್ರದರ್ಶನಕ್ಕೆ ಮಾಡೋರು ಇರ್ತಾರೆ, ಎಲೆಕ್ಷನ್ ಬಂದಾಗ ಕೊಡೋದು ಆ ಟೈಪು. ಅಲ್ಲಿರೋದೇನೋದು ಎಲೆಕ್ಟ್ ಆಗಬೇಕು ಅಂತ ಮಾಡ್ತಾನೆ, ಕರೆಕ್ಟು. ದೋಷನೇ ಅದು. ಏನ ಅದಲ್ಲ, ಆ ಗುಣದಲ್ಲಲ್ಲ, ಆ ಗುಣದಲ್ಲಲ್ಲ. ದೇವರು ಸೃಷ್ಟಿಯಾದಿಗಳನ್ನು ಮಾಡ್ತಾನೆ ಮತ್ತು ಅಸಾಧಾರಣ ಪರಮಾತ್ಮ ಹಿರಿಮೆ ಹೊಂದಿದ್ದಾನೆ. ಅದು ಕಂಡು ಅಸೂಯೆ ಪಡೋದು, ಅಯ್ಯೋ ಹೀಗಿದ್ದಾನಲ್ಲ ದೇವರು ಅಂತ ಹೇಳಿಬಿಟ್ಟು. ಅದು ಅದಿರಬಾರ್ದು, ಅದು ಅಸೂಯೆ. ನಮ್ಮಲ್ಲಿ ಎರಡು ನೋಡೋದಕ್ಕೆ ಒಂದೇ ರೀತಿಯ ಕಂಡ್ರೆ ವ್ಯತ್ಯಾಸ ಇದೆ. ಅದಕ್ಕೆ ಇನ್ನೊಬ್ಬನು ತನ್ನ ಸಮ ಬರದಂತೆ ನೋಡ್ಕೋತಾನೆ. ಬಂದ ತಕ್ಷಣ ಏನಾಗುತ್ತೆ, ನಾವು ಬೇರೆ ಆಗಿಬಿಡ್ತಾನೆ, ಆಮೇಲೆ ಇಂಡಿಪೆಂಡೆಂಟ್ ಆಗ್ತಾನೆ. ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡಿರ್ಬೇಕು. ಅದು ಮಾತ್ಸರ್ಯ, ಗೊತ್ತಾಯ್ತಾ? ಆದರೆ ಗುಣ ಇದೆ, ಅದನ್ನು ದೋಷ ಅಂತ ಪ್ರೆಸೆಂಟ್ ಮಾಡ್ತಾರೆ ಉಳಿದವ್ರ ಮುಂದೆ. ಅಂದ್ಕೊಂಡಿದ್ದಾರೆ ಅಷ್ಟೇ, ಏನೂ ಇಲ್ಲ, ಇವನೇ ಇಂಟರ್ಪ್ರಿಟ್ ಮಾಡ್ತಾನೆ ಅದನ್ನು. ಭಾರತ ದಾನಗಳು ಕಾರಣ ಕೊಡೋದು, ಪ್ರತಿಯೊಂದಕ್ಕೂ ಕಾರಣ ಕೊಡೋದು ತಪ್ಪದು. ಏಕಾಸಿ ಮಾಡೋದಿಲ್ಲರಿ, ಡಾಕ್ಟ್ರ್ ಹೇಳಿದ್ದಾರೆ ಹೊಟ್ಟೆ ನೋವು ವಾಸಿ ಮಾಡ್ತಾನೆ ಅಷ್ಟೇ. ಅದನ್ನು ನಿಜವಾಗ್ಲೂ ಮಾಡ್ತಿದ್ದರೂ ಕೂಡ ಆರೋಪ ಮಾಡ್ತಾನೆ. ಆ ರೀತಿ ಮಾಡೋರು ಇರ್ಬೋದು, ತಪ್ಪು, ಅದು ವಿಷಯ ಬೇರೆ. ಬಟ್ ಇವನಿಗೆ ಸರಿಯಾಗಿ ಗೊತ್ತಿದೆ ಅಸೂಯೆ ಅಂದರೆ ಸುಮ್ಮನೆ ಬೈದ್ರೆ ಅಲ್ಲ, ಅದು ಗೊತ್ತಿದೆ ಅವ್ರ ಗುಣ ಇದೆ ಅಂಥೇಳಿ. ಅದನ್ನೇನು ಮಾಡೋಕ್ಕೆ ಕೊಟ್ಟಿದ್ದಾನೆ ಅವನೀಗ? ಗುಣ ಅಲ್ಲ ಅಂತ ಹೇಳೋದು ಕೊಟ್ಟಿದ್ದಾನೆ. ಅದಕ್ಕೆ ಅದೇನೋ ಒಂದು ಹಿಂದೆ ಸೇರಿಸ್ತಾನೆ. ಅದು ಅಸೂಯೆ. ಏನೋ ಅಸೂಯೆ, ನನ್ನ ವಶ ಆಗ್ತಾ ಇಲ್ಲ ಅಂಬೋದೇನದು ಮಾತ್ಸರ್ಯ. ಗೊತ್ತಾ? ಎರಡನ್ನೂ ಗೆಲ್ಲಬೇಕು. ಮಾತ್ಸರ್ಯ ಅಸೂಯೆ ಎರಡು ರಫ್ಲಿ ಇಕ್ವಿವೆಲೆಂಟ್ ಆದರೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ. ಏವೇವತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತಹ ಅನಸೂಯಂತಹ ಮುಚ್ಯಂತೆ ತೇಪಿ ಕರ್ಮಭಿಃ. ಉದಾಹರಣೆಗೆ ಜರಾಸಂಧನ ಪ್ರಸಂಗ ಬಂತು. ಅವನು ಕೃಷ್ಣನಿಗೆ ಮರ್ಯಾದೆನೇ ಮಾಡಬಾರ್ದು ಅಂದ್ಕೊಂಡು ಭಾರಿ ಅವಮಾನ ಮಾಡಬೇಕು. ಕೃಷ್ಣ ಬೇಸರಪಟ್ಟು ಎದ್ದೋಗಿಬಿಡ್ತಾನೆ. ಆಗ ನಾವು ಸ್ವಯಂವರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಕೃಷ್ಣ ಏನು ಮಾಡ್ದ, ಮೊದಲೇ ಬಂದುಬಿಟ್ಟ. ಗೌರವ ಕೊಡಬಾರ್ದು ಅಂತೇಳಿ ಇಂದ್ರದೇವರು ಹೇಳಿದ್ರು, ಗೌರವ ಕೊಡೋದ್ರೆ ನಿಮ್ಗೆ ತೊಡಿತೀನಿ ತೊಗೊಂಡಿದ್ದಾನೆ ಅಂತೇಳಿ. ಅವಾಗ ಏನು ಮಾಡಿದ್ರಾಗ ಅವರು, ಅಯ್ಯೋ ಈ ಕೃಷ್ಣನಿಗೆ ಮಾಡಬೇಕಲ್ಲಪ್ಪ ಪೂಜೆ, ಇದು ಗುಣ ಇದೆ ದೇವರಲ್ಲಿ, ಸರ್ವೋತ್ತಮ ಅಂತ ಪೂಜೆ ಮಾಡಬೇಕು ಅಂತಿಲ್ಲ. ಅಯ್ಯೋ ನಮಗೆ ದೊಡ್ಡವನಿದ್ದಾನಲ್ಲ ಪೂಜೆ ಮಾಡಬೇಕಲ್ಲ, ಇದೆಲ್ಲ ಅಸೂಯೆ ಇದಲ್ಲ. ಅದಕ್ಕೆ ಅನಸೂಯಂತಹ. ಇನ್ನು ಭಕ್ತಿಯಿಂದ ಮಾಡಿದರು. ಅದೇ ಇವರಿದ್ದರಲ್ಲ ಭೀಷ್ಮಕ ರಾಜ, ಅವನು ತಮ್ಮಂದ್ರೆಲ್ಲ ಏನು ಮಾಡ್ತಾರೆ, ಭಕ್ತಿಯಿಂದ ಮಾಡ್ತಾರೆ. ಅದು ಇವನು ದುಃಖದಿಂದ ಮಾಡ್ತಾರೆ. ಕೆಲಸ ಒಂದೇ, ಅಪ್ರೋಚಲ್ಲಿ ಚೇಂಜ್ ಆಗಿಬಿಟ್ಟಂತ. ಅರ್ಥ ಆಯ್ತಾ? ಸರಿಯಾಗಿ ನಾವು ಒಂದೇ ಕೆಲಸ ಸಂಧ್ಯಾವಂದನೆ ಮಾಡ್ತಾನೆ, ಸ್ನಾನ ಮಾಡೋ ಪೂಜೆ ಅವೆಲ್ಲ ಸರಿಯೇ. ಬಟ್ ಯಾವ ರೀತಿ ಮಾಡ್ತಾನೆ, ಹಿಂದಿನ ಬ್ಯಾಕ್ಗ್ರೌಂಡ್ ಏನು, ಅದೆಲ್ಲ ನೋಡದೆ ಹೋದರೆ ಏನೂ ಉಪಯೋಗ ಇಲ್ಲ. ಏಮೇ ಮತ ಭಯದಿಂದ ಮಾಡಿದ್ರು ಅಷ್ಟೇ ಪುಣ್ಯ ಕಡಿಮೆ. ಮೊದಲು ಭಯದಿಂದನೇ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, ಮೊದಲು ಭಯದಿಂದ ಮಾಡಿದ್ರೆ ತಪ್ಪಲ್ಲ. ಯಾವಾಗ ಅದೇ ಪರ್ಮನೆಂಟ್ ಬೆಳೀತಾ ಚೇಂಜ್ ಆಗಿಬಿಡ್ಬೇಕು. ಅದೇ ಇದ್ದರೆ ತಪ್ಪೆ. ಯಾವಾಗ ಭಯದಿಂದ ಮಾಡೋದಾದ್ರೆ ತಪ್ಪದು. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ. ಅದು ಮಾನವಾಹ ನಿತ್ಯಂ ಮಾನವ ಆಗಬೇಕು, ನಿತ್ಯಂ ಅನುತಿಷ್ಠಂತಿ ಆಗಬೇಕು, ನಿತ್ಯಂ ಶ್ರದ್ಧಾವಂತ ಆಗಬೇಕು, ನಿತ್ಯಂ ಮನಸ್ಸು, ನಿತ್ಯಂ ಎಲ್ಲದ ಕಾಮನ್ ಫ್ಯಾಕ್ಟರ್ ಅದು. ತೇ ಮುಚ್ಚಂತೆ ತೇಪಿ ಕರ್ಮ, ಅವ್ರಿಗೆ ಕರ್ಮದ ಬಂಧನ ಇರೋದಿಲ್ಲ. ಗೊತ್ತಾಯ್ತಾ? ಕರ್ಮಭಿ ಅಂತ ಬಹುವಚನ ಹೇಳಿದ್ದರಿಂದ ಎಷ್ಟು ಕರ್ಮ ಮಾಡಿದರೂ ಬಂಧನ ಇಲ್ಲ. ಒಂದೇ ಕರ್ಮ ಮಾಡಿ ಬಂಧನ ಕೊಡೋಕ್ಕಾಗ್ಬೋದು.
ಅಷ್ಟೂ ಕರ್ಮ ಮಾಡಿ ಬಂಧನಕ್ಕೆ ಒಳಗಾಗದೇ ಇರ್ಬೋದು. ಯಾಕೆ ಎಲ್ಲ ಅರ್ಪಿಸ್ಬಿಟ್ಟಿದ್ದಾನು. ಹಿಡಿದ ಬಂದವ್ರಿಗೆ ಕ್ಯಾಶಿಯರ್ ಕೊಡ್ತಿದ್ದ ದುಡ್ಡನ್ನ 10-20 ಲಕ್ಷ ಕೊಟ್ಬಿಟ್ಟಿದ್ದಾರೆ ಅವತ್ತಿನ ದಿವಸ. ಒಂದಕ್ಕೂ ಲೇಪ ಇಲ್ಲ ಅವನಿಗೆ. ಯಾಕೆ ಆ್ಯಸ್ ಪರ್ ರೂಲ್ಸ್ ಪ್ರಕಾರ ಕೊಟ್ಟಿದ್ದಾರೆ ಅಷ್ಟೇ. ಇನ್ನೊಂದು 10 ರೂಪಾಯಿ ಕೊಟ್ಟ ಒಬ್ಬನಿಗೆ ಅಷ್ಟೇ, ಒಬ್ಬನಿಗೆ ಅಷ್ಟೇ. ಅದರಲ್ಲಿ ಇಲ್ಲ 100/110 ಕೊಟ್ಟ ಅಫೆನ್ಸ್. ಒಂದು ತಪ್ಪಿಗೆ ಶಿಕ್ಷೆ ಆಗ್ಬೋದು, ಅಷ್ಟೂ ಕೆಲಸ ಮಾಡಿ ಶಿಕ್ಷೆ ಆಗೋದಿಲ್ಲ. ಅದಕ್ಕೆ ಕರ್ಮಭಿಹಿ ಬಹುವಚನ. ಏತ್ವೇತದಭ್ಯಸೂಯಂತಹ ನಾನು ತಿಷ್ಠಂತಿ ಮೇ ಪದಂ ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಧಿ ನಷ್ಟಾನ್ ಅಚೇತಸಃ. ಏತದಭ್ಯಸೂಯಂತಹ ಮೇ ಮತಂ ನ ಅನುತಿಷ್ಠಂತಿ. ನನ್ನ ಮತವನ್ನು ಯಾರು ಅನುಷ್ಠಾನ ಮಾಡೋದಿಲ್ವಲ್ಲ ಅವರು ಸರ್ವಜ್ಞಾನ ವಿಮೂಢಾನ್. ಮೊದಲು ಜ್ಞಾನ ಇರೋದಿಲ್ಲ, ಇರೋ ಜ್ಞಾನನೂ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಸರ್ವಜ್ಞಾನ ಮೂಢಾನಲ್ಲ, ವಿಮೂಢಾನ್ ತಾನ್ ವಿದ್ಧಿ ನಷ್ಟಾನ್ ನಷ್ಟಾನ್. ಟೋಟಲಿ ಸಪುತ್ರ ಮಿತ್ರ ಬಾಂಧವೋ ವಿನಾಶ ನಷ್ಟಾನ್ ಶಬ್ದಕ್ಕೆ ಅರ್ಥ ಸರ್ವನಾಶ ಹೊಂದ್ತಾರೆ ಅಂತಾರೆ. ಸಾಮಾನ್ಯ ನಾಶ ಅಲ್ಲ, ಸರ್ವನಾಶವನ್ನು ಹೊಂದುತ್ತಾರೆ. ಎಲ್ಲ ಸೀಜ್ ಮಾಡ್ತಾರಲ್ಲ ಹಾಗೆ. ಅಷ್ಟಿದ್ರೂ ಒಂದಲ್ಲ, ಆ ರೀತಿ ಸೀಜ್ ಆಗಿಬಿಡ್ತಾನೆ. ಮಾಡಬಾರ್ದು ಹಾಗೆಲ್ಲ. ಅವರೆಲ್ಲ ಹಾಗೆ ಮಾಡಿದ್ರು. ಯೋ ಕೃಷ್ಣ ಎಷ್ಟು ಕಷ್ಟಪಟ್ಟು ಹೀಗಿದ್ದಾರೆ, ಏನು ಮಾಡಿದ್ರೆ ಕೈ ಸಿಗೋದಿಲ್ವಲ್ಲ ದುರ್ಯೋಧನನಿಗೆ. ಅದೇ ಅದು ಊಟಕ್ಕರ ಎಲ್ಲರೂ ಮೋಸ ಮಾಡೋಣ ಅಂತ ಹೋದ ಕೃಷ್ಣ ಒಪ್ಪಲಿಲ್ಲ. ಭಾರಿ ಸಿಟ್ಟು ಬಂತವರಿಗೆ. ಅದೇ ಅನಸೂಯ. ಇದು ಅನಸೂಯ ಯೋಗ್ಯರಿಗೆ, ಅಸೂಯ ಅವರಿಗೆ. ಸರ್ವಜ್ಞಾನ ವಿಮೂಢ ಅಂತಾನ್ ವಿದ್ಧಿ ನಷ್ಟಾನ್ ಅಚೇತಸಃ. ಅಚೇತಸ ಬುದ್ಧಿ ಇಲ್ಲ ಅಂತರ್ತೇವೆ. ಚಿತಿ ಸಂಜ್ಞಾನೆ, ಜ್ಞಾನ ಇಲ್ಲದವರು. ಜ್ಞಾನ ಇಲ್ಲ ಅಂಬೋದು ಒಂದು, ಜ್ಞಾನ ಕಳ್ಕೊಂಡಿದ್ದಾರೆ. ಇನ್ನು ದುಡ್ಡಿಲ್ಲ, ಇರೋ ದುಡ್ಡು ಕಳ್ಕೊಂಡ್ಬಿಟ್ಟ. ಇಟ್ಕೋಬಾರ್ದು. ಯಾಕೆಂದರೆ ಅನಸೂಯ ಶಬ್ದಕ್ಕೆ ಅರ್ಥ ಇದೆಯಲ್ಲ ಈಗಾಗಲೇ. ಅಸೂಯ ಬಂದಿದ್ದಕ್ಕೆ ದ್ವೇಷ ಶುರುವಾಗೋದು. ದ್ವೇಷ ಅಸೂಯ ರಿಸಲ್ಟ್ ಅದು. ಗೊತ್ತಾಯ್ತಾ? ತಪಸ್ವಿನೋ ದಾನಪರ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಹ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ನೋಡಿ ಇಷ್ಟೆಲ್ಲ ಹೇಳ್ತಾರೆ. ಅಲ್ಲ ಯಾರು ಮಾಡಬೇಕು ಅಂತ ಕೇಳಿದರೆ, ನಾವು ತಪಸ್ಸು ಮಾಡೋದಿಲ್ಲ, ಬೇರೆ ಮಾಡ್ತೀವಿ, ಅದನ್ನು ಕೃಷ್ಣಾರ್ಪಣ ಅನ್ನಬೇಕು. ಏನು ಮಾಡ್ತೀವಿ ಅದಿಷ್ಟು ಕೂಡ ಕೃಷ್ಣಾರ್ಪಣ ಅನ್ನಬೇಕು. ತಪಸ್ವಿನಃ, ತಪಸ್ವಿಗಳು ಕೃಷ್ಣಾರ್ಪಣ ಅಂತಾರೆ. ದಾನಪರಾಹ, ದೊಡ್ಡ ದಾನ ಧರ್ಮ ಮಾಡ್ತಾನಿದೆ. ಗೋದಾನದ ವ್ರತ ಇತ್ತು ಆತನಿಗೆ, ಯಾರು ನೃಗರಾಜನಿಗೆ. ಅರ್ಬುದ ಅಂದರೆ 20 ಲಕ್ಷ ಗಟ್ಟಲೆ ಗೋದಾನ ಪ್ರತಿನಿತ್ಯ ಮಾಡ್ತಿದ್ದಂತೆ ಪುಣ್ಯಾತ್ಮ. ಎಷ್ಟಿದಾಗಿದ್ದ ಅದೆಲ್ಲ ಅರ್ಥ ಮಾಡಿಕೊಂಡು ಅದು ಎಲ್ಲ ದಾನಪರ. ಕೊನೆಗೇನಂತ? ಕೃಷ್ಣಾರ್ಪಣ ಮಸ್ತು. ಏನು ದಾನ ಕೊಡಲಿ ಕೃಷ್ಣಾರ್ಪಣ, ಹೋಮ ಮಾಡಲಿ ಕೃಷ್ಣಾರ್ಪಣ, ಯಾವ ದೇವರ ಪೂಜೆ ಮಾಡಲಿ ಗಣೇಶ ಪೂಜಾ ಕೃಷ್ಣಾರ್ಪಣ ಮಸ್ತು, ನಾಗಪೂಜಾ ಕೃಷ್ಣಾರ್ಪಣ, ಪಿತೃಕಾರ್ಯ ಅದು ಕೃಷ್ಣಾರ್ಪಣ. ಪ್ರತಿಯೊಂದು ಕೃಷ್ಣಾರ್ಪಣ ಅಂತ. ಪಿತೃರ್ಪಣ ಅಂತ ಹೇಳಾಗಿಲ್ಲ, ನಾಗಾರ್ಪಣ ಅಂತ ಹೇಳಾಗಿಲ್ಲ. ಏನನ್ನಬೇಕದನ್ನು ಅದನ್ನೇ ಅಭ್ಯಾಸ ಬಂದು ಅದಕ್ಕೇನೆ ಯಶಸ್ವಿನಃ, ಭಾರಿ ಕೀರ್ತಿವಂತನಾದ, ಅದು ದೇವರ ದಯ. ಮನಸ್ವಿನಃ, ಮನಸ್ಸಿನ ಕೆಲಸ ಮಾಡಿದ, ಅದು ಅಷ್ಟೇ. ಮಂತ್ರವಿಧ, ಮಂತ್ರ ಜಪ ಮಾಡಿದ, ಅದು ಕೃಷ್ಣಾರ್ಪಣನೇ. ಮತ್ತು ಗಣೇಶ ಮಂತ್ರ ಜಪ ಕೃಷ್ಣಾರ್ಪಣ, ಗಣೇಶ ಹೋಮ ಅದು ಕೃಷ್ಣಾರ್ಪಣ. ಪ್ರತಿಯೊಂದು ಕೂಡ ಯಾರಿಗೇ ಮಾಡಲಿ, ಏನೇ ಮಾಡಲಿ, ಯಾವ ರೀತಿಯಲ್ಲೇ ಮಾಡಲಿ, ಅದೆಲ್ಲ ಯಾರಿಗೆ ಹೋಗ್ಬೇಕು? ಫೈನಲಿ ದೇವರಿಗೆ ಅಪ್ಲೈ ಮಾಡಬೇಕು. ಇಲ್ಲ ಅರ್ಪಣೆ ಮಾಡಿದ್ರೆ ಹೋಗೋದು. ಭಾಗವತ ಇದು. ತಪಸ್ವಿನೋ ದಾನಪರ ಯಶಸ್ವಿನಃ. ಮುಂದೆ ಮಂತ್ರವಿಧ ಸುಮಂಗಲಾಹ, ಸುಮಂಗಲ ಕಾರ್ಯಗಳನ್ನು ಮಾಡ್ತಾರೆ, ಮಂಗಳ ಕಾರ್ಯಗಳು. ಅದು ಅಷ್ಟೇ. ತೋರಣ ಗಿರಣ ಕಟ್ತಾರೆ, ಮಂಗಳ ಕಾರ್ಯ ಕೃಷ್ಣಾರ್ಪಣ. ಶ್ರಾದ್ದದಲ್ಲಿ ಇದೆಲ್ಲ ಮಾಡ್ತಾರೆ, ಅದು ಕೃಷ್ಣಾರ್ಪಣ. ಅದು ಎಳ್ಳು ಅದು ಕೂಡ ಹಾಗೆ. ಏನೇ ಕೆಲಸ ಮಾಡಿದ್ರು ದೇವರ ಅರ್ಪಣೆ ಮಾಡಬೇಕು. ಮನಸ್ವಿನೋ ಮಂತ್ರವಿಧ ಸುಮಂಗಲಾಹ. ಇಲ್ಲದೆ ಹೋದರೆ ಕ್ಷೇಮಂ ನ ವಿಂದಂತಿ, ಅವರಿಗೆ ಕ್ಷೇಮ ಸಿಗೋದಿಲ್ಲ. ಕ್ಷೇಮ ಅಂದರೆ ಏನು? ಎರಡಿದೆ, ಯೋಗ ಕ್ಷೇಮ. ಅಪ್ರಾಪ್ತಸ್ಯ ಪ್ರಾಪಣಂ ಯೋಗ, ಯಾವುದಿಲ್ಲ ಅದನ್ನು ಪಡ್ಕೊಂಡ್ರೆ ಯೋಗ. ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ, ಯಾವುದನ್ನು ಬಂತು ಉಳಿಸ್ಕೊಂಡು, ಅದೇನದು 10 ಲಕ್ಷ ರೂಪಾಯಿ ಬಂತು, ದಪ್ಪಿಗೆ ಕಳ್ಕೊಂಡು ಬಂದ. ಏನಿದೆ? ಯೋಗ ಇದೆ, ಕ್ಷೇಮ ಇಲ್ಲ. ಇನ್ನೊಬ್ಬರು ಇರೋ 10 ರೂಪಾಯಿ ಕಾಯ್ತಾ ಕೂತಿದ್ದಾರೆ ಅಷ್ಟೇ. ಯೋಗ ಇಲ್ಲ, ಕ್ಷೇಮ ಉಳಿಸ್ಕೊಳ್ತಿದ್ದಾರೆ. ನಮಗೆ ಬರಬೇಕು, ಉಳಿಬೇಕು, ಬಂದಿತ್ತು. ಅದಕ್ಕೆ ಮೋಕ್ಷ ಅನ್ನೋದು ಬರ್ತದೆ, ಉಳಿತದೆ. ಸ್ವರ್ಗ ಬರ್ತದೆ, ಉಳಿಯೋದಿಲ್ಲ. ಬೇರೆ ಎಲ್ಲ ಯೋಗಕ್ಷೇಮ ಇಲ್ಲ ಭೂಲೋಕದಲ್ಲಿ. ವೈಕುಂಠ ಬಿಟ್ಟರೆ ಎಲ್ಲೂ ಯೋಗಕ್ಷೇಮ ಇಲ್ಲ. ಯಾತಕ್ಕೆ? ಯಾವುದು ಉಳಿಯೋದಿಲ್ಲ. ಅಲ್ಲ ತೊಗೊಂಡು ಏನು ಮಾಡಬೇಕು? ಎಲ್ಲ ಬಿಟ್ಟು ಹೋಗೋದೆ. ಮಂಚ ಬಾರದು, ಮಡದಿ ಬಾರಡು, ಕ್ಷೇಮ ಇಲ್ಲ. ಅದಕ್ಕೋಸ್ಕರ ಕ್ಷೇಮದ ಕೆಲಸ. ತತ್ತೇ ಕ್ಷೇಮಧಾಮ ಪ್ರಪದ್ಯೆ ಹೇಳಬೇಕಾದ್ರೆ ತಂತ್ವ ಕ್ಷೇಮಧಾಮ ಪ್ರಪದ್ಯೆ. ವಸುದೇವರಿಗೆ ಸ್ತೋತ್ರ ಮಾಡ್ತಾರೆ ಕೃಷ್ಣ ಅವತಾರ ಮಾಡ್ತಿರ್ಲಿಕ್ಕೇನೆ. ನೀನು ಕ್ಷೇಮಧಾಮ, ನೀನು ಎಲ್ಲ ಉಳಿಸ್ಕೊಡೋನು. ಕ್ಷೇಮ ಅಂತ ಹೇಳಿದರೆ ಮೋಕ್ಷಕ್ಕೆ ಹೋದವರಿಗೆ ಕ್ಷೇಮ ಇಲ್ಲ. ಮೋಕ್ಷಕ್ಕೆ ಹೋದ್ಮೇಲೆ ಕ್ಷೇಮ ಪ್ರಶ್ನೆ, ವಾಪಸ್ ಹೋಗೋ ಪ್ರಸಂಗ ಇಲ್ಲ ಅಲ್ಲಿ. ಅನಾವೃತ್ತಿ ಶಬ್ದ ತನಾವೃತ್ತಿ ಶಬ್ದ. ಅದಕ್ಕೇ
ಮದರ್ಪಣ ಯದರ್ಪಣಂ ತಸ್ಮೈ ವಿನಾ ಯದರ್ಪಣಂ ಯಸ್ಮಿನ್ ಅರ್ಪಣಂ. ಯಾರೊಳಗೆ ಅರ್ಪಣೆ ಮಾಡದೆ ಹೋದರೆ ಅದು ಕ್ಷೇಮ ಅಂತ ಕರೆಯೋದಿಲ್ಲ, ಅದು ಒಳ್ಳೆಯದಾಗೋದೇ ಇಲ್ಲ, ಆದರೆ ಉಳಿಯೋದಿಲ್ಲ. ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಸುಭದ್ರ ಶ್ರವಸೆ, ಶ್ರವಸ್ ಅಂದರೆ ಸುರಿಸೋನು. ಆಮೇಲೆ ಸುಭದ್ರ ಅಂದರೆ ಮಂಗಳ, ಸುಭದ್ರ ಭಾರಿ ಮಂಗಳ. ಫಲಮತ ಉಪಪತ್ತೆ ಶಬ್ದದ ಅರ್ಥ ಕೊಡೋ ಶಕ್ತಿ ಇನ್ಯಾರಿಗೂ ಇಲ್ಲ. ಯಾರು ಕೊಡಬೇಕು ಅದನ್ನು? ಭಗವಂತನೇ ಕೊಡಬೇಕು. ಹೇಳಿದ್ನಲ್ಲ, ಜೈಲಲ್ಲಿ ಕೀ ಅವನ ಹತ್ರ ಇದೆ, ತೆಗಿಯಾಗಿಲ್ಲ ಅವನು. ಅವ್ನು ಹೇಳಿದ, ಅವ್ರು ಹೇಳೋವರೆಗೂ ತೆಗಿಲಿಕ್ಕೆ ಬರೋದು. ಕೀ ಇರ್ಬೋದು, ತೆಗಿಲಿಕ್ಕೆ ಬರೋದಿಲ್ಲ. ಎಲ್ಲರಲ್ಲಿ ಏನೇ ಇರ್ಬೋದು, ದೇವರು ಅನುಗ್ರಹ ಮಾಡಿದವ್ರು ಏನು ಡಿಸ್ಪ್ಯಾಚ್ ಮಾಡೋಂಗಿಲ್ಲ. ಅದು ಆರ್ಡರ್ ರೆಡಿ ಇದೆ, ಅವ್ರು ಹೇಳ್ತಾರೆ ಡಿಸ್ಪ್ಯಾಚ್ ಮಾಡಬೇಡ ಇಟ್ಕೊ ಅಂತ ಹೇಳ್ತಾನೆ ಅಷ್ಟೇ. ಸೈನ್ ಮಾಡಿದ್ದಾನೆ, ಪೆಂಡಿಂಗ್ ಇಟ್ಬಿಡು ಅಂತೇಳಿ ಮುಗಿದು ರೆಡಿ ಇದೆ. ಕೊಡಾಗಿಲ್ಲ ಅವನು, ಕೊಟ್ಟರೆ ಸಸ್ಪೆಂಡ್ ಆಗ್ತಾನೆ. ಅವನು ಈಗ ಕೊಡೋದು ಬಿಡ್ತಾನೆ, ಆಗ ಕೊಡ್ಬೋದು. ಅದು ಆ ಕಾಲಕ್ಕೆ ಕೊಡಬೇಕು, ಬದಲು ಅಂತ ಹೇಳಿದರೆ ಇಲ್ಲ. ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ತಸ್ಮೈ ಅಂತ ಅದಕ್ಕೆ ಹೇಳ್ತೇವೆ ನಾವೀಗ, ಅವನಿಗೆ ಅಂತೇಳಿ. ನಾವು ಹೋಗಿ ಮ್ಯಾನೇಜರ್ಗೆ ಕೊಡ್ತೀವಿ ಚೆಕ್ನ, ಇವನ ಕೈಲಿ ಕೊಡೋದು ಅಷ್ಟೇ. ಕೊಡ್ಬೇಕಾದ್ರೆ ಏನಂತ? ಬ್ಯಾಂಕಿಗೆ ಕೊಡೋದು ಇವನಿಗೆ, ಕೈಯಲ್ಲಿ ಯಾರ ಕೈಲೋ ಕೊಡ್ತಾನೆ, ಬ್ಯಾಂಕಿಗೆ ಅನುಸಂಧಾನ ಇದೆ. ಏನೋ ತಸ್ಮೈ, ಪ್ರತಿಯೊಂದು ಯಾರಿಗೆ? ದೇವರಿಗೆ ಅನುಸಂಧಾನ ಯಾವಾಗಲೂ ಇರಬೇಕು. ಹಾಂ ಹಾಂ, ಏನು ಬೇಕು? ಅಮೃತ ಶ್ರವಾಹ ಸುಭದ್ರ ಸ್ರವ. ಸ್ರವ ಅಂದರೆ ಸುರಿಸೋನು ಅಂತ ಅರ್ಥ. ಶ್ರವ ಶಬ್ದಕ್ಕೆ ಎರಡರ್ಥ ಇದೆ. ಕೇಳ್ತೀವಲ್ಲ, ಅದು ಕೂಡ ಶ್ರವಣ ರೂಪವಾದ ಸುಭದ್ರ ಶ್ರವಣ. ದೇವ್ರ ಕಥೆ ಕೇಳ್ತಿರ್ಬೇಕಾದ್ರೆ ಆನಂದ ಆಗ್ತದೆ ಅವನಿಗೆ. ಮತ್ತು ಏನಪ್ಪ ಬೇಸರದಿಂದ ಅಲ್ಲ. ಇವತ್ತು ವಿದ್ಯಾರ್ಥಿಗೆ ಮಾರ್ಕ್ಸ್ ತೊಗೊಳಕ್ಕೆ ಓದೋ ವಿದ್ಯಾರ್ಥಿಗಳು ಬೇರೆ, ಆ ಸಬ್ಜೆಕ್ಟ್ ಎಂಜಾಯ್ ಮಾಡ್ತಾನೆ ಸಬ್ಜೆಕ್ಟ್. ನಾವು ಸಾಧ್ಯತೆ ದೇವರ ಬಗ್ಗೆ ಕೇಳ್ತಿದ್ದಾರೆ, ಮುಂದೆ ಮೋಕ್ಷ ಕೊಡ್ತಾನೋ ಬಿಡ್ತಾನೋ ಬಿಡ. ನಮಗೆ ಇಮ್ಮಿಡಿಯೇಟ್ ಏನಿದೆ ನಮಗೀಗ? ಕೇಳಿದ್ದೆ ಶ್ರವಣವೇ ಆನಂದ. ಇದನ್ನು ಯಾವಾಗಲೂ ಹೇಳ್ತಾರೆ, ನಿಮಗೇನಾದರೂ ಕೂಡ ವೈಕುಂಠ ಲೋಕ ಇದೆ, ಅಲ್ಲಿ ಶ್ರವಣ ಮಾಡೋಕ್ಕೆ ಚಾನ್ಸ್ ಇಲ್ಲ. ಒಂದು ನರಕ ಇದೆ, ಶ್ರವಣಕ್ಕೆ ಚಾನ್ಸ್ ಇದೆ. ನಾನು ನರಕನೇ ಕೊಡೋದು ಬೇಡ ಅಂತ ಹೇಳ್ತಾರೆ. ನರಕನೇ ಕೊಡು, ಗೊತ್ತಾಯ್ತಾ? ಎಲ್ಲಿ ನಯತ್ರ ವೈಕುಂಠ ಕಥಾಪಗಾಹ, ಎಲ್ಲಿ ಭಗವಂತನ ಕಥೆಗಳು ನಡೆದಿಲ್ಲ ಅದು ವೈಕುಂಠ. ಸುರೇಶ ಲೋಕೋಪಿ ನವ್ಯಾಸಿ ಶೈವ್ಯತ. ಸ್ವರ್ಗಲೋಕ ಆದರೆ ನಮಗೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದು ಒಳ್ಳೆ ದೊಡ್ಡ ಬಿಲ್ಡಿಂಗು, ದೊಡ್ಡದು, ಸರಿಯಾಗಿ ಕ್ಲಾಸಸ್ ತೊಗೊಳ್ಳೋದಿಲ್ಲ, ಬೇಡ. ಸೊ ಸಾಮಾನ್ಯ ಬಿಲ್ಡಿಂಗು ಅಷ್ಟ ಎಲ್ಲ ಅದಕ್ಕೆ ಅಪ್ಲೈ ಮಾಡ್ತಾರೆ. ಅದಕ್ಕೆ ಬೇಕಾದ್ರೆ ಒಂದು ಬಿಲ್ಡಿಂಗ್ ಸೈಜ್ ಅಲ್ಲ, ಏನು ಬೇಕು ಅವನಿಗೆ? ಜ್ಞಾನ ಬೇಕಷ್ಟೆ. ಆ ಜ್ಞಾನದ ಸುಖ ಇನ್ಯಾವುದಕ್ಕೂ ಇಲ್ಲ. ಜ್ಞಾನ ಮೋಕ್ಷ ಕೊಡೋದು ಸುಖ ಅವೆಲ್ಲ ಮುಂದೆ. ಈಗಲೇ ಇಮ್ಮಿಡಿಯೇಟ್ ಸುಖ ಕೊಡೋದು ಯಾವುದಾದ್ರು ಜ್ಞಾನನೇ. ಅದಕ್ಕೆ ಇನ್ನೊಂದು ಮ್ಯಾಚ್ ಮಾಡೋಕ್ಕೆ ಬರೋದಿಲ್ಲ. ಜ್ಞಾನದ ಆನಂದಕ್ಕೆ ಇನ್ಯಾವ ಆನಂದನೂ ಮ್ಯಾಚ್ ಮಾಡೋಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಅದು ರಿಸ್ಕ್ ಫ್ರೀ ಮತ್ತು ಎವರ್ ಗ್ರೋಯಿಂಗ್, ಕಡಿಮೆ ಆಗೋದಿಲ್ಲ. ಜ್ಞಾನ ಅಂತ ನಿರಂತರ ಹೆಚ್ಚುತ್ತಾ ಹೋಗುತ್ತೆ. ಅದಕ್ಕೆ ಮೋಕ್ಷಕ್ಕೆ ಹೋಗ್ತಾನೆ ಇರ್ತಾನೆ ಮುಂದೆ. ಅಪರೋಕ್ಷ ಜ್ಞಾನಿಗೂ ಸ್ಪಷ್ಟತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಆಮೇಲೆ ಸಾಧನೆ ಮಾಡ್ತಾನೆ. ಸ್ಪಷ್ಟತೆ ಜಾಸ್ತಿ ಆಗಿದ್ದಕ್ಕೆ ಮುಂದೆ ಆನಂದ ಉನ್ನಾಹ ಆಗೋದು ಆಗ್ತಿರಲಿಲ್ಲ. ಮತ್ತೆ ನೋಡಿದಾಗ ದೇವ್ರ ಉಡುಪಿ 20 ಸರ್ತಿ ಹೋಗಿ, ಬದಲಿಗೆ 20 ಸರ್ತಿ ಹೋಗಿದ್ದೆ, 100 ಸರ್ತಿ ಹೋಗಿದ್ದೆ ಅಂತ ಹೇಳ್ತಾರೆ. ಅದು ಹೇಳ್ಕೊಳ್ಳೋ ವಿಚಾರ ಬೇರೆ. ಬಟ್ ಹೆಚ್ಚು ಹೋದಷ್ಟು ಏನಾಗುತ್ತೆ ಅವನಿಗೀಗ? ಮತ್ತೆ ನೋಡ್ಕೊಂಡು ಆ್ಯಕ್ಚುಲ್ ಚಿತ್ರ ಕಟ್ಟುತ್ತೆ ಅವನಿಗೆ. ಒಂದು ಸರ್ತಿ ಹೋಗಿ ಮರ್ತು ಬಿಡ್ತಾನೆ ಎಷ್ಟೋ ಸಲ. ರಿಪೀಟೆಡ್ಲಿ ಹೋದಾಗ ಆವೃತ್ತಿ ಅಸಕರದ ಉಪದೇಶಾತ್ ಮಾಡಿದಾಗ ಗಟ್ಟಿಯಾಗಿ ಉಳ್ಕೊಡುತ್ತೆ. ಆದ್ದರಿಂದ ಜ್ಞಾನದ ಆನಂದ ಅಲ್ಟಿಮೇಟ್. ಅದಕ್ಕೇನೆ ಸುಭದ್ರ ಶ್ರವಸೆ. ಕೇಳ್ತೀವಿ ಮತ್ತೆ ಅಷ್ಟೇ ಅಲ್ಲ, ಕೇಳಿದ ಒಳ್ಳೆಯದಾಗೋಯ್ತು. ಅವನೇನು ಕೆಲಸ ಕೇಳಿದಷ್ಟೇ. ಅವನು ದೇವ್ರ ಕಥೆ ಕೇಳಿದ, ಏನೋ ಎಷ್ಟೊತ್ತು ಹೇಳಿದ್ದೀರಿ, ಎಷ್ಟೊತ್ತಲ್ಲ ಆಸ್ಪತ್ರೆಯಲ್ಲಿ ಡಿಸ್ಚಾರ್ಜ್ ಆಗಿದ್ದಾರೆ. ಬಾಡಿ ಡಿಸ್ಚಾರ್ಜ್ ಆಗೋಗಿ ಅವರೇ ಡಿಸ್ಚಾರ್ಜ್ ಆದರು, ವಾಸಿಯಾಗಿದೆ, ಏನೂ ಔಷಧಿ ಇಲ್ಲ. ಅದು ಕೇಳೋದಕ್ಕೆ ಮಂಗಳ, ರಿಸಲ್ಟ್ ಮಂಗಳ. ಯಾರೋ ಬರ್ದಿವ್ಸ ಬರಲ್ಲ ಅಂದ್ಕೊಂಡಿದ್ದು, ಭಾರಿ ಸೀರಿಯಸ್ ಇದ್ದಾರೆ ಯಾರು ಅಂತೇಳಿ. ಬೇಸರ ಆಯಿತು. ಅವ್ರಿಗೆ ಸಂಕಟ ನೋಡ್ಲಿಕ್ಕಾಗದೆ ಬಂದೆ ಅಂತ ಉಪನ್ಯಾಸಕ್ಕೆ ಬಂದಿದ್ದ. ಅದು ಮರುದಿವ್ಸ ಬರೋಕ್ಕೆ ಯಾಕೆ ಅಷ್ಟೆಲ್ಲ ಸ್ಥಿತಿಯಲ್ಲಿ ಹೋಗಿರ್ಬೇಕು. ಅವತ್ತು ಅವ್ರು ಖುಷಿಯಿಂದ ಬಂದ, ಇವತ್ತು ವಾಸಿ ಆಗ್ತಾಯಿದೆ ಅವರಿಗೆ. ಅದು ಎಷ್ಟು ಡಿಫ್ರೆನ್ಸ್ ಇದೆ. ನಮ್ಮ ಜನಕ್ಕೆ ಅದು ಅನುಭವ ಬಂದು ಏನೇನೋ ಮಾಡಿಸ್ತಾರೆ ಹೋಮ ಹವನಗಳು. ಮಾಡಿಸ್ಲಿ, ಅದಕ್ಕಿಂತ ಜಾಸ್ತಿ ಗಮನ ಯಾವುದಕ್ಕೆ ಕೊಡಬೇಕು? ಜ್ಞಾನ ಕಾರ್ಯ ಅಂತಷ್ಟೇ ಅಲ್ಲ ಎದ್ದೋಗ್ಬಿಡ್ತಾರೆ, ಇರೋದಿಲ್ಲ. ನಮ್ಮ ಕೆಲಸ ಅಲ್ಲ, ಬೇರೆ ಕೆಲಸ ಅಂತ ಹೋಗಿಬಿಡ್ತಾರೆ. ಅದು ಎಲ್ಲರೂ ಸೇರಬೇಕಾದ ಕಾರಣ. ಆ ಕಾಲಕ್ಕೆ ಎಲ್ಲರೂ ಸೇರಬೇಕು. ಹಾಗದು ಭಾರಿ ಮಹತ್ವ. ಅಂದರೆ ಇವರೆಲ್ಲ ತಪಸ್ವಿನಃ, ಇವರೆಲ್ಲ ಇದ್ದಾರೆ. ಯದರ್ಪಣಮ್ಮಿನ ತೇ ಕ್ಷೇಮಂ ನವಿಂದ. ಇಷ್ಟೆಲ್ಲ ಮಾಡಿದರು, ಅರ್ಪಣೆ ಮಾಡಲಿಲ್ಲ, ಒಳ್ಳೆಯ ಇಲ್ಲ, ಎಲ್ಲ ಬರದ ಸಬ್ಮಿಟ್ಟೇ ಮಾಡಲಿಲ್ಲ. ಹಾಗಾಗಿ ಯಾರಿಗೆ ಯದರ್ಪಣಂ, ಯಾರಿಗೆ ಅರ್ಪಣೆ ಮಾಡದೆ ಹೋದರೆ ಇವೆಲ್ಲ ವೇಸ್ಟ್ ಆಗುತ್ತೆ ಅಂತ. ನೀಟ್ ಫಸ್ಟ್ ಕ್ಲಾಸ ಬರೆದಿದ್ದಾನೆ, ಪ್ರಿಂಟ್ ಇದ್ದಾಗಿದೆ ಅಕ್ಷರಗಳು, ಪರ್ಫೆಕ್ಟ್ ಆನ್ಸರು, ಒಂದು ತಪ್ಪಿಲ್ಲ. ಎಷ್ಟು ಖುಷಿಯಾಗಿದೆ ಅಂದರೆ ಎಲ್ಲರಿಗೂ ತೋರಿಸ್ಬೇಕು ಅಂತ ಆಗಲೇ ತೋರಿಸ್ಬೇಕು. ಯಾರಿಗೆ ತೋರಿಸ್ಬೇಕು ಅದನ್ನು?
ಸಬ್ಮಿಟ್ ಮಾಡಿ ಥ್ರೂ ಪ್ರಾಪರ್ ಚಾನಲ್ ಹೋಗ್ಬೇಕು. ಎಷ್ಟೋ ಜನ ತಪ್ಪು ಮಾಡ್ತಾರೆ. ನಮ್ಮಲ್ಲಿದ್ದ ಭಾರಿ ಜಂಟ್ಲ್ಮನ್ ರೀ, ದೇವ್ರನ್ನ ಒಪ್ಪೋದಿಲ್ಲ, ಭಾರಿ ಜಂಟ್ಲ್ಮನ್, ಯಾರಿಗೂ ಮೋಸ ಮಾಡೋದಿಲ್ಲ. ಕರೆಕ್ಟು, ಮೋಸ ಮಾಡಿದ ಯಾರಿಗೂ ಅರ್ಪಿಸ್ಬೇಕು ನೀನು ಅದನ್ನು ಕರೆಕ್ಟ್ ಮಾಡಿದೆ. ದೇವ್ರು ಒಬ್ಬರು ಫಲ ಕೊಡೋರು ಬೇಕಲ್ಲ, ಅದು ವಿನಾಯದ ಅರ್ಪಣ. ಯಾರಿಗೆ ಅರ್ಪಣೆ ಮಾಡದೆ ಹೋದರೆ ಯಾವ ಕೆಲಸಕ್ಕೂ ಬೆಲೆ ಇಲ್ಲ. ಶ್ರವಸ್ಸೋದಕ್ಕೆ ಕಿವಿ ಅಂತಲೂ ಅರ್ಥ, ಶ್ರವಣ ಅಂತ ಅರ್ಥ, ಸುರಿಸೋದು ಅಂತ ಅರ್ಥ. ಎಲ್ಲಕ್ಕೂ ಅದೇ ಧಾತುನ ಅನೇಕ ಅರ್ಥತ್ವ, ಒಂದೇ ಧಾತು. ಈಗ ಪ್ರಸಂಗನೂ ಕೂಡ ಅನೇಕ ಅರ್ಥ ಹೇಳ್ಬೋದು. ಆ ಅರ್ಥ ಮುಕ್ತಿ ಮೊದಲನೇ ಅರ್ಥ ಹೇಳ್ಬಿಡ್ಬೇಕು, ಉಳಿದ ಅರ್ಥ ಎಷ್ಟು ಹೊಂತದೋ ಅಷ್ಟನ್ನು ಸೇರಿಸ್ಬೋದು. ಅದು ಹೊಂದಬೇಕಷ್ಟೆ, ಇಲ್ಲ ಹೊರ ಮುಖ್ಯಾರ್ಥಕ್ಕೆ ನಿಲ್ಲಿಸ್ಬೇಕು. ಅದು ಭದ್ರ ಅಲ್ಲ, ಸುಭದ್ರ. ಅರ್ಜುನಿಗೆ ಸುಭದ್ರನೇ ಕೊಟ್ಬಿಟ್ಟ, ಸುಭದ್ರ ಶ್ರವಸೆ ಬರೀ ಅದೇ ಇಲ್ಲ. ಅದು ಹೇಳಿದ, ಕೈ ಮಾತು ಕೊಟ್ಟ, ಕೈ ಮೇಲೆ ಕೈ ಹಾಕಿ ಕೊಟ್ಟ, ನಡೆಸೇಬಿಟ್ಟು. ಅದು ದೇವರು ಅರ್ಜುನಿಗೆ ಭಾಷೆ ಕೊಟ್ಟ, ನಮಗೆ ಕೊಟ್ಟಿಲ್ಲ ಅಂತ ತಿಳ್ಕೊಬಾರ್ದು. ಅನನ್ಯಾಸ್ ಚಿಂತೆ ಅಂತ ಭಾಷೆ ಎಲ್ಲರಿಗೂ ಕೊಟ್ಟಿರೋ ಭಾಷೆ ಅದು. ಜನರಲ್ ರೂಲ್ ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ಕೂದೋಯ್ತ ಇವರು ಗ್ಯಾರಂಟಿ ಹೇಳಿದ್ರೆ ಒಬ್ಬರಿಗೆ ಕರೆದು ಹೇಳಲಿಲ್ಲ, ಅನೌನ್ಸ್ ಮಾಡಿದ್ರೆ ಅವರಿಗೆಲ್ಲ ಬರುತ್ತೆ ಅಂತ. ಏಷ ಏವ ದಾಶ್ವಾನ್ ಏವಂ ವೇದ ಅವನಿರ್ತಾನಲ್ಲ, ಇವನು ದಾಶ್ವಾನ್. ದಾಶ್ವಾನ್ ಅನೇಕ ಅರ್ಥ ಹೇಳ್ತಾರೆ. ಅವನು ಯಜ್ಞ ಮಾಡಿದವನಾಗ್ತಾನೆ, ಎಲ್ಲವನ್ನು ಪಡೆದವನಾಗ್ತಾನೆ, ಕೊಡೋನಿವನೊಬ್ಬನೇ ಆಗ್ತಾನೆ. ಅದು ಯಯೇವಂ ವೇದ, ನಿಜವಾಗಲೂ ಕೂಡ ನಿಜವಾದ ಯಜ್ಞಯಾಗಾದಿ ಮಾಡಿದ ಒಂದು ಪುಣ್ಯಕ್ಕೆ ಯಾರು ಒಳಗಾಗ್ತಾನೆ ಅಂದರೆ ಅನುಸಂಧಾನ ಇದ್ದವನಾಗ್ತಾನೆ, ಹೊರತು ಉಳಿದವರಿಲ್ಲ. ಅದೇ ಹೇಳಿದ್ದ, ಪುಂಡರೀಕ ಯಾಗ ಹೈಯೆಸ್ಟ್ ಯಾಗ ಮಾಡಿಬಿಟ್ಟು ಒಂದು ತಿಂಗಳಲ್ಲಿ ಒಂದು ವರ್ಷ ಸರ್ವನಾಶ ಮಾಡ್ಕೋತಾನೆ ಅಂದರೆ ಮೊದಲು ಶ್ರದ್ಧೆ ಇಲ್ಲ, ಅಸೂಯೆ ಇದೆ, ಪಾಂಡವರು ದ್ವೇಷ ಮಾಡ್ತಾನೆ, ಕೃಷ್ಣನಿಗೆ ಆಹ್ವಾನ ಇಲ್ಲ. ಏನು ಯಜ್ಞ ಅದು? ಆದ್ದರಿಂದ ಸರಿಯಲ್ಲ. ಇವತ್ತು ಎಷ್ಟೋ ಜನ ಪವಮಾನ ಯಾರು ಗೊತ್ತೇ ಇಲ್ಲ ಅವ್ರಿಗೆ. ಫಸ್ಟು ಚೀಚಿ ವ್ರತ ಬರೆಸ್ತಾರೆ, ಹೋಗ್ಬಿಡ್ತಾರೆ, ಪವಮಾನ ಆಯ್ತು ಬಂದುಬಿಡ್ತಾರೆ. ಹೇಗಾಗತ್ತೆ? ಫಸ್ಟ್ ಪವಮಾನ ಯಾರು? ಹೋಮ ಅಂದರೆ ಅರ್ಥ ಏನು? ಅದು ಏನು ಯಾವ ಮಾಡಬೇಕದನ್ನು, ಏನು ಉಪಯೋಗ ಅದು, ಏನು ನನಗೆ ಶಕ್ತಿ ಇದೆ ಪವಮಾನ ಕೊಡೋದಕ್ಕೆ? ಅವರು ಹೇಳೋದಿಲ್ಲ, ಇವರು ಕೇಳೋದಿಲ್ಲ. ಅದಕ್ಕೆ ಪುರೋಹಿತರು ಮತ್ತು ಶಾಸ್ತ್ರ ಓದಿರಬೇಕು. ಅವಾಗೇನಾಗುತ್ತೆ ಹೇಳ್ತಾರೆ. ಇವ್ರಿಗೆ ಪಾಡಿಸೋರಿಗೆ ಮಾಡಿಸೋರಿಗೂ ಗೊತ್ತಿರಲ್ಲ, ಪವಮಾನ ಯಾರದು ಅವ್ರಿಗೂ ಗೊತ್ತಿಲ್ಲ. ಜಾಸ್ತಿ ಕೇಳಿದ್ರೆ ಬೈದು ಬಿಡ್ತಾರೆ ಅಷ್ಟೇ. ಬೇಕಾದ್ರೆ ಮಾಡಿಸೋದು ಸಾಕಾಗಿ ಬಿಟ್ಟರೆ ಹೋಗ್ತಾರೆ. ಅವರಿಗೆಲ್ಲ ಆ ಥರ ಓದಬೇಕು. ಎಲ್ಲದಕ್ಕೂ ಒಂದು ಕಾಮನ್ ಕೋರ್ಸ್ ಇರ್ತಲ್ಲ, PUC, ಆರ್ಟ್ಸ್, ಯಾವುದಕ್ಕಾದ್ರೂ ಹೋಗಲಿ, ಹೇಗಿರುತ್ತೋ ಹಾಗೆ ಏನೇ ಕೆಲಸ ಮಾಡಲಿ ಒಂದು ಮಿನಿಮಮ್ ಓದಿರಬೇಕು. ದಶಪ್ರಕರಣರೂ ಓದಿರಬೇಕು. ಅವರು ಏನು ಓದ್ದೇ ಹೋಗ್ತಾರೆ. ಅದು ಅವ್ರ ಶ್ರದ್ಧೆನೂ ಬರೋದಿಲ್ಲ, ಏನೂ ಬರೋದಿಲ್ಲ. ಅವರಿಗೆ ಜ್ಞಾನ ಇಲ್ಲ ಅಂದಮೇಲೆ ಕೇಳಿದ್ರೆ ಜ್ಞಾನ ಎಲ್ಲಿಂದ ಬರಬೇಕಾಗ? ಸಾಧ್ಯನೇ ಇಲ್ಲ. ಹೌದೌದು, ಹೊರಟೋಗ್ತೀರಿ ಅಂತ ಮತ್ತೆ ಬರೋದಿಲ್ಲ ಅಂತ ಹೇಳ್ತಾರೆ. ಕಣ್ಣು ಕೆಂಪು ಮಾಡ್ಕೊಂಡ್ಬಿಡ್ತಾರೆ, ಪದ್ಧತಿ ಆಗ್ತದೆ. ಯದೇವ ವಿದ್ಯೆಯಾ ಕರೋತಿ, ಇದು ಕಾರಯತಿ ಸೇರಿಸ್ಕೋಬೇಕಾಗ. ಯದೇವ ಕರೋತಿ ಅಲ್ಲ, ಯದೇವ ವಿದ್ಯೆಯಾ ಕಾರಯತಿ. ಯಾವನು ತಿಳ್ಕೊಂಡು ಮಾಡ್ತಾನೋ ಅಂತ ಅರ್ಥ. ತಿಳ್ಕೊಂಡು ಮಾಡ್ಬೇಕು ಕೆಲಸ. ಯದೇವ ವಿದ್ಯೆಯಾ ಕರೋತಿ ವಿದ್ಯೆಯಾ ಕಾರಯತಿ ಚ, ಅದು ಎರಡು ಸೇರಿಸ್ಕೋಬೇಕು. ಆಮೇಲೆ ಶ್ರದ್ಧೆಯಾ ಕರೋತಿ, ಶ್ರದ್ಧೆಯಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಿಸ್ಬೇಕು. ಅವನೇನೋ ಹೇಳಿದ್ನಲ್ಲ, ಪಾಪ ಮಾಡಿಸ್ತಾ ಕೂತಿದ್ದಾರೆ, ಕಾಮೆಂಟ್ರಿ ಕೇಳ್ತಾ ಕೂತಾರೆ ಮಾಡೋನು. ಎದ್ದೋ ಬಿಡ್ತಾವೆ, ಇದಕ್ಕೆ ಅಲ್ಲಿ ಮಾಡಿಸಲ್ಲ ಹೋಗೋದು, ನನಗೆ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅದು ಆ ಕಡೆ ದೂರ ಇಟ್ಟು ಬಾ ಅಂತ ಹೇಳಬೇಕು. ಇದು ಯಾವುದೋ ನೋಡ್ಬೇಕಾದ್ರೆ ಮೊಬೈಲ್ ದೂರ ಇಡಿ ಅಂತಾರೆ. ಪ್ರವಚನ ಎಲ್ಲರೂ ಇಟ್ಕೊಂಡು ಕೂತ್ಬಿಟ್ಟಿರ್ತಾರೆ. ಗೊತ್ತಾಯ್ತಾ? ತಪ್ಪು. ಆ ದೂರ ಹಿಡಿಯೋದು ಬರೋದಿಲ್ಲ ಅವರು. ಆಮೇಲೆ ಅದಕ್ಕೆ ಯಾರೋ ಬಂದು ಕೂತಿದ್ದೀರಿ ಹಾಳಾಗೋರಿ ಅಂತ ಹೇಳ್ಬಿಡೋದು. ದೂರ ಹಿಡಿದ್ರೆ ನೋ ಎಂಟ್ರಿ ಅಂತ ಹೇಳಬೇಕು. ಸರ್ವ ಪರಂಭಾವ. ಆ್ಯಕ್ಚುಲಿ ಉಪನ್ಯಾಸ ಪಾಠ ಪ್ರವಚನ ಹೈಯೆಸ್ಟ್ ಅವೆಲ್ಲ ಫ್ರೀ ಸಿಗ್ತಾಯಿದೆ. ಲೋಯೆಸ್ಟ್ಗೆಲ್ಲ ಸಿಕ್ಕಾಬಿಟ್ಟು ಪ್ರೈಸ್ ಇದೆ. ಗೊತ್ತಾಯ್ತಾ? ಸಿನಿಮಾ ನಾಟಕಗಳು ಆ್ಯಕ್ಚುಲಿ ಅವೆಲ್ಲ ಉದ್ಧಾರ ಮಾಡೋವಲ್ಲ. ಅದಕ್ಕೆ ಈಗಂತೂ ಕೆಲ ಸಾಧ್ಯನೇ ಇಲ್ಲ. ಮನೆ ಮಧ್ಯೆ ಎಲ್ಲ ಹೋಗ್ಬಿಟ್ಟು ತಿಂಗಳ ಸಂಬಳ ಹೋದಷ್ಟು ಹೋಗುತ್ತೆ ಹೆಚ್ಚು ಕಡೆ. ಅದಕ್ಕೆ ಇದಕ್ಕೆಲ್ಲ ಫ್ರೀ ಇದ್ದರೆ ಹೋಗುತ್ತೆ. ಅದಕ್ಕೆ ಫ್ರೀ ಇಡಬಾರ್ದು, ಸ್ವಲ್ಪ ಇಡಬೇಕು ಒಂಚೂರು. ಎಷ್ಟೆತ್ತು ದ್ರೋಕಂಡು ಬಂತಾರಲ್ಲ ಹಾಗೆ. ಇದು ಎದ್ದೋಗಲ್ಲ. ಆ ಕೊಟ್ಟ ಸಂಕಟಕ್ಕೆ ಪುಸ್ತಕ ಫ್ರೀ ಕೊಡಿ, ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಗೊತ್ತಾಯ್ತಾ? ಭಾರತ ಪುಸ್ತಕ ಕೊಟ್ಟರಂತರೂ ಅಲ್ಲೇ ಯಾರು ಹೊತ್ಕೊಂಡು ಹೋಗ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಆ್ಯಕ್ಚುಯಲ್ ಫ್ಯಾಕ್ಟ್ ಅದು. ಅದೇ ದುಡ್ಡು ಕೊಟ್ಟು ತೊಗೊಂಡೋಗ್ತಾರೆ. ಅದೇ ನಾನು ದುಡ್ಡು ಮಾರಿ ₹100 ಕೊಟ್ಟು ತೊಗೊಳ್ಳಿ, ₹1000 ಪುಸ್ತಕ ₹100 ಕೊಡಿ, ₹100 ಕೊಟ್ಟಿದ್ದೇವೆ, ಇದನ್ನ ಹುಷಾರ ನೋಡ್ಕೋಬೇಕು ಅಂತ ಭಾವನೆ ಬರೋದು ಮನುಷ್ಯನಿಗೆ. ಆ ಥರ ಟೆಂಡೆನ್ಸಿ ಬಂದು ಫ್ರೀ ಅಂದ ತಕ್ಷಣ ಅವನು ಏನು ಮಾಡ್ತಾನೆ? ನೆಗ್ಲೆಕ್ಟ್ ಮಾಡ್ತಾನೆ. ಎಂದು ಹಾಗೆ ಮಾಡಬಾರ್ದು. ಅದಕ್ಕೆ ಮರ್ಯಾದೆ ಅಲ್ಲ. ಅದಕ್ಕೆ ಇದು ಪುಸ್ತಕ ಫ್ರೀ ಕೊಡ್ಬೋದು, ಎಷ್ಟೋ ಪುಸ್ತಕನ ಫ್ರೀ ಕೊಡ್ಬೋದು. ವ್ಯಾಲ್ಯೂ ಎಲ್ಲ ಬಿಸಾಕಿ ಹೋಗಿಬಿಡ್ತದೆ. ಯಾರು ತಿರ್ತಾರೆ, ತುಳಿತಾರೆ, ಇಲ್ಲ ಕಸ ಬಿಟ್ಟು ಡಸ್ಟ್ಬಿನ್ಗೆ ಹಾಕಿಬಿಡ್ತಾರೆ. ಸ್ವಲ್ಪ ಕೊಟ್ಟರೆ ಅದ್ರ ಮೇಲೆ ಏನಿರುತ್ತೆ ಅವರಿಗೆ? ಅಷ್ಟು ಪುಸ್ತಕ ಮಾರಬಾರ್ದು ನ್ಯಾಯವಾಗಿ. ಗೊತ್ತಾಯ್ತಾ? ಮಾರದು ಇದು ಇನ್ನೂ ಹೋಪ್ಲೆಸ್ ಆಗುತ್ತೆ. ಅದಕ್ಕೇನು ಮಾಡಬೇಕು? ಲಾಭದ ಬಿಟ್ಬಿಡ್ಬೇಕು. ಲಾಭದ ಯೋಚನೆ ಬಿಟ್ಟುಬಿಟ್ರೆ ಅವಾಗ ಅದು ಈ ಪಾಪ ಬರೋದಿಲ್ಲ. ಲಾಭದ ಯೋಚನೆ ಎರಡೆರಡು ಮಾಡಿದ್ರೆ ತಪ್ಪಾಗುತ್ತೆ. ತಿಳಿತಾ? ಆ್ಯಕ್ಚುಲಿ ಪುಸ್ತಕ ಆಯಿತು, ಅದು ವಿದ್ಯೆ, ಅದು ವಿದ್ಯೋಪಜೀವನ ಮಾಡಬಾರದು, ನಿಷಿದ್ಧ ಅದು. ಬಟ್ ಮಾಡಿದವರು ಇನ್ನೂ ಭಾರಿ ಡೇಂಜರ್ ಇದೆ.
ಗೊತ್ತಾಯ್ತಾ? ಒಂದು ಅಪಾಯ ತಪ್ಪಿಸ್ಕೋಬೇಕು, ಇನ್ನೊಂದು ಮಾಡೋದಕ್ಕೆ ಮುಂದೆ ಧನ ಬೇಕು. ಯಾಚನೆ ಮಾಡುವ ಇನ್ನೊಂದು ಧರ್ಮ, ಯಾಚನೆ ಮಾಡಬಾರ್ದು ಧರ್ಮ ಇದೆ. ಅದೆಲ್ಲ ಮಾಡಿದಾಗ ಅದು ಗುಣ ಆಯಿತು. ಇದರ ದೊಡ್ಡ ದೋಷ, ಸಾಮಾನ್ಯ ದೋಷ ಅಲ್ಲ, ದೊಡ್ಡ ದೋಷ ಆಗುತ್ತೆ. ಯದೇವ ವಿದ್ಯೆಯಾ ಕರೋತಿ. ಅದಕ್ಕೆ ಯಾವ ಧಾರ್ಮಿಕ ಸಂಸ್ಥೆಗಳು ಕೂಡ ಬೆಲೆ ಹೆಚ್ಚಿಡಬಾರ್ದು. ಪುಸ್ತಕಗಳು ಮಾತ್ರ ಯಾವುದಕ್ಕಾರು ಅದಕ್ಕೆ ಮಾತ್ರ ಇಡಬಾರ್ದು. ಯಾಕೆ? ಮಾರೋದು ವಿಷಯ ಅಲ್ಲ ಅದು. ಗೊತ್ತಾಯ್ತಾ? ಜ್ಞಾನ ಮಾರಾಟದ ವಸ್ತು ಆಗಬಾರ್ದು ಯಾವಾಗಲೂ ಕೂಡ. ಆ ಕಮೋಡಿಟಿನ ಕಮೋಡಿಟಿ ಅಲ್ಲ ಅದು. ಗೊತ್ತಾಯ್ತಾ? ನಿರ್ವಾಹ ಇಲ್ಲ ಅದು. ಟೋಕನ್ ಅಂತ ಎಷ್ಟು ಅದು ನೋ ಲಾಸ್ ನೋ ಗೇನ್ ಆ ಥರ ಇದ್ದಾಗ ಮಾರಾಟ ಆಗಲೇ ಇಲ್ಲ ಅದು. ಲಾಭ ಮಾರಾಟ ಪದ ಯಾವ ಬರುತ್ತೆ? ಲಾಭ ಬಂದರೆ ಲಾಭ ಅಕಸ್ಮಾತ್ ಲಾಭ ಬಂದರೆ ತಾನು ತೊಗೊಳ್ಬಾರ್ದು, ಯಾರು ಕೂಡ ವಿನಿಯೋಗ ಮಾಡಿಬಿಡ್ಬೇಕು. ಅದೇ ಕಾರ್ಯಕ್ಕೆ ಅದೇ ಕಾರ್ಯಕ್ಕೆ ಮಾಡಿಬಿಟ್ರೆ ದೋಷ ಬರೋದಿಲ್ಲ. ಇಲ್ಲದವ್ರು ಪುಸ್ತಕ ಮಾಡೋದೇ ಇಲ್ಲ, ನಾವು ಕೇಳಬಾರ್ದು, ಅದಾಗಿ ಬರೋದಿಲ್ಲ. ಜ್ಞಾನ ಪ್ರಸಾರ ಆಗೋ ಸಾಧ್ಯತೆಯೇ ಇಲ್ಲ. ತಿಳಿತಾ? ಅದಕ್ಕೆ ಹೇಳ್ತಾರೆ ವಿದ್ಯಾ ಕರೋತಿ ಕಾರಯತಿ, ಶ್ರದ್ಧೆಯ ಕರೋತಿ ಕಾರಯತಿ. ಉಪನಿಷದ ಶಾಸ್ತ್ರ ಜ್ಞಾನ ಶ್ರದ್ಧೆಯಲ್ಲಿ ಮೂರು ಎಲ್ಲಿರಬೇಕು? ಬೇಸ್ಡ್ ಆನ್ ಶಾಸ್ತ್ರ. ಜ್ಞಾನ ಶಾಸ್ತ್ರದ್ದಾಗಬೇಕು, ಶ್ರದ್ಧೆ ಶಾಸ್ತ್ರೋಕ್ತವಾಗಬೇಕು, ಆಮೇಲೆ ಮಾಡೋ ರೀತಿ ಶಾಸ್ತ್ರೋಕ್ತ ಕ್ರಮದಲ್ಲಿರಬೇಕು. ಅದಕ್ಕೆ ಉಪನಿಷದ ಅಂತ ಹೇಳಿದ್ರಿಂದ ಉಪನಿಷತ್ತು ಅಂದರೆ ಬರೀ ಉಪನಿಷತ್ತು ಅಲ್ಲ, ಅದು ಶಾಸ್ತ್ರ ಅಂತ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತ. ಹಾಗೆ ಮಾಡಿದಾಗ ತದೇವ ವೀರ್ಯವತ್ತರಂ ಭವತಿ. ವೀರ್ಯವತ್ತರಂ ವೀರ್ಯವತ್ತಮಂ. ಆ ಸೂಪರ್ಲೆಟಿವ್ ಕಂಪೇರ್ಡ್ ಎರಡು ಈಕ್ವಲ್ ಅಲ್ಲಿ ಅಂದರೆ ಏನು? ಅತ್ಯಂತ ಫಲ ಕೊಡುತ್ತೆ ಅಂತ ಒತ್ತು ಕೊಡೋದು. ಡಬಲ್ ಸೂಪರ್ಲೆಟಿವ್ ಅದು. ಗೊತ್ತಾಯ್ತಾ? ಇವತ್ತು ಮಾಡೋ ಕೆಲಸಗಳಿಗೆ ಇವನು ಮಾಡೋದೇ ಹೇಗೆ ಮಾಡ್ತಾರೆ ಗೊತ್ತಾ? ಕೆಲಸ ಅಂತ ತಾರತಮ್ಯ ಮಾಡಿದರೆ ಅಕಸ್ಮಾತ್ ಹೋದ್ರೂ ಲಾಸ್ ಆಗಬಾರ್ದು. ಆ ಥರ ಕೆಲಸ ಆಗದೆ ಹೋದ್ರೆ ಲಾಸ್ ಆಗಬಾರ್ದು. ಬಂದರೆ ಓಕೆ, ಹಾಗೆ ಮಾಡಬಾರ್ದು. ರಿಸ್ಕ್ ತೊಗೋತಾನೆ, ಅದರ ರಿಸ್ಕ್ ತೊಗೋಬೇಕು. ಬಂದು ಲಾಸ್ ಆದರೂ ಪರವಾಗಿಲ್ಲ, ಮಾಡೇ ಮಾಡ್ತೇನೆ. ಅದು ಶ್ರದ್ಧೆ. ಗೊತ್ತಾಯ್ತು? ಇಲ್ಲದ್ರೆ ಇದಾಗಲಿ ಅಂತ ಮಾಡಬಾರ್ದು. ಇದೆಲ್ಲ ಸೂತ್ರ, ಇದೆಲ್ಲ ಉಪನಿಷತ್ತಿನ ಮಾತುಗಳೇ. ಯದೇವ ವಿದ್ಯೆಯಾ ಕರೋತಿ, ಶ್ರದ್ಧೆಯಾ ಕರೋತಿ, ಉಪನಿಷದಾ ಕರೋತಿ. ತದೇವ ಯತ್, ಯಾವುದನ್ನು ಶ್ರದ್ಧೆಯಿಂದ ಮಾಡ್ತಾನೋ, ತಿಳ್ಕೊಂಡು ಮಾಡ್ತಾನೋ, ಶಾಸ್ತ್ರೋಕ್ತವಾಗಿ ಮಾಡ್ತಾನೋ, ತದೇವ ಅದೇ ಏನಾಗುತ್ತೆ? ವೀರ್ಯವತ್ತರಂ ಭವತಿ. ಅತ್ಯಂತ ಫಲ ಕೊಡ್ತಕ್ಕಂಥದ್ದಾಗುತ್ತೆ, ಅತ್ಯಂತ ಸಮರ್ಥವಾಗುತ್ತೆ ಅಂತ ಹೇಳ್ತಾರೆ. ತಂತ್ರಸಾರ ಅಲ್ಲ, ಇದು ಉಪನಿಷತ್ತು. ಚಾಂದೋಗ್ಯದಲ್ಲಿ ಬರುತ್ತೆ. ಯಾವುದಾ? ಅಲ್ಲ ತೈತ್ತಿರಿಯ ಅಲ್ಲ, ಚಾಂದೋಗ್ಯದಲ್ಲಿ ಬರುತ್ತೆ. ಯದೇವ ವಿದ್ಯೆಯಾ ಕರೋತಿ. ಶ್ರದ್ಧೆ ಆಚಾರ್ಯ ಕೃಷ್ಣಾವೃತ ಮಾಡಿದ್ರೆ ಉಪಯೋಗಿಸ್ತಾರೆ. ಇಲ್ಲೂ ಕೊಟ್ಟು ಮಾಡ್ತಾರೆ. ಇದೇ ಮಾತನ್ನು ಅಲ್ಲೂ ಕೊಟ್ಟು ಮಾಡಿದ್ದಾರೆ. ಯದೇವ ವಿದ್ಯೆಯಾ ಕರೋತಿ. ಹಾಂ ಇಲ್ಲ, ಶ್ಲೋಕ ಕೊಟ್ಟಿದೆ ತಂತ್ರಸಾರದಲ್ಲಿ. ಇದು ಈ ಛಂದಸ್ಸಿನ ಶ್ಲೋಕನೇ ಇಲ್ಲ, ಆದ್ದರಿಂದ ಕೊಡೋ ಚಾನ್ಸೇ ಇಲ್ಲ. ಗೊತ್ತಾಯ್ತಾ? ಯದೇವ ತಂತ್ರಸಾರದ ವ್ಯಾಖ್ಯಾನದಲ್ಲಿ ಕೊಡ್ತಾರೆ, ಅರ್ಥ ಮಾಡ್ಕೊಳ್ಳೋಕೆ ಕೊಡ್ತಾರೆ ಅಷ್ಟೇ ಹೊರತು ಟೆಕ್ಸ್ಟಲ್ಲಲ್ಲ. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಕರೋತಿ ತದೇವ ವೀರ್ಯವತ್ತರಂ ಭವತಿ. ಪರಂಭಾವಮಜಾನಂತೋ ಮಮಭೂತ ಮಹೇಶ್ವರಂ ಮೋಘಾಶ ಮೋಘಕರ್ಮಾಣೋ ಮೋಘಜ್ಞಾನಾಭಿಚೇತಸಃ. ಅದು ಸುಮ್ಮನೆ ಕೊಟ್ಟು ಮಾಡ್ತಾ ಹೋಗ್ತಾರೆ ಆಚಾರ. ಅದು ಮಸ್ತ್ ನೇರಿದ ಕರ್ನೀಟ ಬರೀತಾರೆ. ಹೀಗೆ ಮಾಡದೆ ಹೋಗಿಬಿಟ್ರೆ ಪರಂಭಾವಮಜಾನಂತಹ ಹರಿರೇವ ಪರಹ ಇತಿ ಭಾವಂ ಅಜಾನಂತಹ ಮಮ ಭೂತ ಮಹೇಶ್ವರಂ. ಭೂತ ಮಹಾ ಈಶ್ವರ. ಭೂತ ಬ್ರಹ್ಮಾದಿಗಳು, ಅವರಿಗೆ ಈಶ್ವರ ಮಹೇಶ್ವರ ದೊಡ್ಡವನು ಅಂತ ತಿಳ್ಕೊಳ್ಳೋದೇ ಯಾರು ಮಾಡ್ತಾರಲ್ಲ ಅವರು ಮೋಘಾಶಾಹ. ಏನೇ ಕೆಲಸ ಮಾಡಿದ್ರೂ ಅಂದ್ಕೊಂಡಿದ್ದಾಗೋದಿಲ್ಲ. ಮೋಘ ಕರ್ಮಾಣ, ಕರ್ಮ ವೇಸ್ಟ್ ಆಗುತ್ತೆ. ಮೋಘ ಜ್ಞಾನಾಹ, ಇವ್ರದ್ದು ಯಾರು ಹೇಳಿದ್ನಲ್ಲ, ನಮ್ಮಲ್ಲಿ ಹೇಗೆ ಶಾಸ್ತ್ರ ಭಾರಿ ಓದಿ ಮಹಾಪಾಪಿಗಳಿರ್ಬೋದು, ಏನೂ ಓದದೆ ಪುಣ್ಯವಂತರಿರ್ಬೋದು. ಈ ಸೂಪರ್ ಸೈಂಟಿಸ್ಟ್ ಅವನು ಬ್ಲಾಸ್ಟ್ ಮಾಡಿದವನು ಸಾಮಾನ್ಯನಲ್ಲ. ಅವನು ಮಾಡಿದ್ದೇನೋ ಡಿಸ್ಟ್ರಕ್ಟಿವ್ ಕೆಲಸಗಳೆಲ್ಲ. ಅದಕ್ಕೆ ಜ್ಞಾನ ಎಂಬುದು ಅಷ್ಟಕ್ಕೆ ದೊಡ್ಡದಲ್ಲ. ಯಾವ ದೊಡ್ಡ ಧನ ಅದು ಮಿಸ್ಯೂಸ್ ಮಾಡಿದಾಗ ಅದು ಬಂಧಕ. ಜ್ಞಾನ ಕೂಡ ಹಾಗೇನೆ, ಯಾವುದಕ್ಕೆ ದುರುಪಯೋಗ ಆಗಬಾರ್ದು. ಅದಕ್ಕಾಗಿಯೇ ಏನಂತ ಹೇಳ್ತಾರೆ, ವಿಚೇತ ಸಹ ಮೋಘ ಜ್ಞಾನಾಹ. ಜ್ಞಾನಿಗಳು ಹೀಗೆ ಮಾಡ್ತಾರೆ, ಹೌದು ಅಂತ ಪರಮಾತ್ಮ ಹೇಳಿದ್ದಾರೆ. ಅಂಥವ್ರು ಇರ್ತಾರೆ, ಅದು ವೇಸ್ಟ್ ಮಾಡ್ಕೋತಾರೆ ಅಂತ. ಅವ್ರ ಜ್ಞಾನ ಯಾವುದಕ್ಕೆ ಕೆಲಸಕ್ಕೆ ಬರೋದಿಲ್ಲ. ದುಡ್ಡು ಕಾಸು ಬರ್ಬೋದು, ಅದು ಫಲ ಅಂತ ಕರೆಯೋದಿಲ್ಲ. ಏನದು ಹೇಳಿದ ಜೋಳನೋ ಶೇಂಗಾನೋ ಬೆಳೆದ, ಎಲ್ಲ ಹಾಳಾಯಿತು. ಇಷ್ಟು ಸೊಪ್ಪು ಬಂತು, ಮನೆ ತುಂಬ ಸೊಪ್ಪು ಬಂತು. ಅವನೇನಂತಾನೆ, ಬೆಳೆ ವೇಸ್ಟ್ ಆಯಿತು ಅಂತಾನೆ ಹೊರತು ಸೊಪ್ಪು ಬಂತು ಅಂತ ಲಾಭ ಅಂತ ಕರೆಯೋದಿಲ್ಲ. ಅದನ್ನು ಆ ಪರ್ಪಸ್ ಅಲ್ಲ ಅದು. ಸೊಪ್ಪಿಗೋಸ್ಕರ ಕಡಲೆ ಅದಕ್ಕೆಲ್ಲ ಹುಲ್ಲು ಬೆಳಿಬೋದಾಗಿತ್ತಾಗಿದ್ದರೆ. ಬೆಳೆದಿರೋದು ಶೇಂಗಾನೋ ಯಾವುದೋ ಬೆಳೆದಿದ್ದಾನೆ, ಕಬ್ಬೋ ಏನೋ ಬೆಳೆದಿದ್ದಾನೆ. ಅದೇನು ಬರೆದೇ ಸೊಪ್ಪು ಬಂತು ಮನೆಗೆ.
ದನಕ್ಕಾಗುತ್ತೆ ಅದು ಇರಬಹುದು, ಬಟ್ ಅದು ಪರ್ಪಸ್ ಸರ್ವ್ ಆಗಲಿಲ್ಲ. ಆದ್ದರಿಂದ ಅಲ್ಲ. ಮೋಘ ಜ್ಞಾನ, ನಮ್ಮ ಜ್ಞಾನಕ್ಕೆ ಎಷ್ಟೇ ಭೂಲೋಕದ ಫಲ ಸಿಕ್ಕರೂ ಅದು ಫಲ ಅಲ್ಲ. ನಿಜವಾದ ಫಲ ಯಾವುದು? ವಿದ್ಯಾರ್ಥಿಗೆ ಎಷ್ಟೇ ಪ್ರೈಜ್ ಕೊಟ್ಟರು ಅದು ಫಲ, ಕೆಲಸ ಸಿಗಬೇಕು ಅವನಿಗೆ. ಬರೀ ಸನ್ಮಾನ ಮಾಡ್ತಾ ಕೂತ್ಬಿಟ್ಟು ಅಲ್ಲ ಆಗ 100-200 ಕೊಟ್ಟು ಏನು ಬರುತ್ತೆ ಅವನಿಗೆ? ಅದರಿಂದ ಸಾಧ್ಯ ಇಲ್ಲ. ಕೆಲಸ ಸಿಕ್ಕರೆ ಮಾತ್ರ ಉಪಯೋಗ ಹೊರತು ಅದಕ್ಕೆ ಮೋಕ್ಷ ಸಿಗದೆ ಹೋದರೆ ಎಲ್ಲ ಕರ್ಮಗಳು ವ್ಯರ್ಥ. ವಿಚೇತಸಃ, ಅವ್ರಿಗೆ ಜ್ಞಾನ ಇಲ್ಲದವರು. ಚೇತಸ್ ಶಬ್ದ ಎರಡರ್ಥ, ಮನಸ್ಸು ಅಂತ ಒಂದು ಅರ್ಥ, ಚಿತಿ ಸಮಜ್ಞಾನೆ. ಇರೋ ಜ್ಞಾನವನ್ನು ವಿರುದ್ಧ ಜ್ಞಾನ ಆದ್ದರಿಂದ ವ್ಯರ್ಥ ಮಾಡ್ಕೋತಾರೆ. ಎಲ್ಲ ಭಗವದ್ಗೀತೆಯ ಮಾತುಗಳೇ. ಮುಂದಿಂದು ಅದೇ, ಸರ್ವಗುಹ್ಯತಮಂ ಭೂಯಃ ಶೃಣುಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತಥೋ ಬಚ್ಚಾಮಿ ತೇ ಹಿತಂ. ಮತ್ತೆ ಹೇಳ್ತೇನೆ, ಗುಹ್ಯ, ಗುಹ್ಯತರ, ಗುಹ್ಯತಮ, ಸರ್ವಗುಹ್ಯತಮ ಎಲ್ಲ ಎಷ್ಟು ಒತ್ತು ಕೊಡ್ತಾರೆ. ಅತ್ಯಂತ ರಹಸ್ಯವಾದ ಮಾತು ಹೇಳ್ತೇನೆ ಕೇಳೋ ಅರ್ಜುನ. ಅದು ಮತ್ತೆ ಭೂಯ ಹೇಳ್ತಾನೆ, ಶೃಣು ಹೇಳ್ತಾನೆ, ಮೇ ಕೇಳ್ತಾನೆ, ಪರಮಂ ವಚಃ. ಬರೀ ಒತ್ತುಗಳೇ ಅದರಲ್ಲಿರೋದು. ವಚ ಇಂದ ಶುರು ಮಾಡಿ ಬರೀ ಅದಕ್ಕೆ ಅಬ್ಜೆಕ್ಟಿವ್ಗಳೇ. ಇದು ಸಾರಾತ್ ಸಾರ. ಇದ್ರ ಮೇಲೆ ಇನ್ನೊಂದಿದೆ, ನಿರ್ಗುಣ ಬ್ರಹ್ಮ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆಗ ಇದು ಅಲ್ಟಿಮೇಟ್. ಏನು ಹೇಳ್ತಾನೆ? ಎಲ್ಲ ಯಾಕೆ ಹೇಳುತ್ತಾರೆ ಇದನ್ನು? ಇಷ್ಟೋಸಿ ಮೇ, ತುಂಬ ಪ್ರಿಯನಾದವನು. ದೃಢಂ ಮತ್ತೆ ಮತ್ತೆ ಹೇಳ್ತಾನೆ, ದೃಢಂ ಭಾಳ ದೃಢವಾದ ವಿಶ್ವಾಸ ಇಟ್ಕೊಂಡು ಅದಕ್ಕೆ ದೃಢವಾದ ಪ್ರೀತಿ ನಿಮ್ಮ ಮೇಲೆ ಇದೆ. ತಥೋ ವಕ್ಷ್ಯಾಮಿತೆ ಹಿತಂ, ಅದಕ್ಕೆ ಹಿತವಾದ ಮಾತು ಹೇಳಿ. ತುಂಬ ಬೇಕಾದವರೆಲ್ಲ ಅದಕ್ಕೆ ಹೇಳ್ತೇನೆ ಅಂತ ಹೇಳ್ತಾರಲ್ಲ ಹಾಗೆ. ವಕ್ಷ್ಯಾಮಿತೆ ಹಿತಂ ಮನ್ಮನಾಭವಂ ಅಂತ. ಲಾಯರ್ಗಳೆಲ್ಲ ಹಾಗೆ ಮಾಡಿಬಿಟ್ರೆ, ತುಂಬ ಬೇಕಾದವರು ಕೇಸ್ ಹಾಕ್ಲಿಕ್ಕೆ ಬಂದಿದ್ದೀರಿ, ನಿಮ್ಮ ಕೇಸ್ ಗೆಲ್ಲೋದಿಲ್ಲ, ಗೊತ್ತಾಯ್ತಾ? ನನ್ನ ಫೀಸ್ ಬರುತ್ತೆ ಹೊರತು ಕೇಸ್ ಗೆಲ್ಲೋದಿಲ್ಲ. ಬೇರೆ ಏನಾದ್ರು ಸಂಧಾನಿದ್ರೆ ಮಾಡ್ಕೊಂಬಿಡಿ. ಅವನು ನೋಡಿ ಈ ರೀತಿ ಎಲ್ಲರೂ ಮಾಡಿ ಏನಂತಾರೆ, ಬೈತಾರೆ ಅವರು, ಇದು ಕೇಸ್ ಕಳ್ಕೊಂಡ್ಬಿಡ್ತೀವಿ ಅಂತೇಳಿ. ಇದೇ ಸಾಲ್ವ್ ಮಾಡೋದೇ ನ್ಯಾಯವಾದಿ ಅಂಥೇಳಿದರೆ ದುಡ್ಡು ಮಾಡಿದರೆ ನ್ಯಾಯವಾದಿ ಅಲ್ಲ. ನ್ಯಾಯ ತಂದುಕೊಟ್ರೆ ಅದ್ರ ಕೇಸ್ ಹಾಕ್ಲಿಕ್ಕೆ ಹೋಗಬೇಡ, ಬಿಟ್ಟುಬಿಡು. ಇದು ಗೆದ್ದೇ ಗೆಲ್ತೀವಿ, ಹಾಕು ಪರವಾಗಿಲ್ಲ, ಗೈಡ್ ಮಾಡಬೇಕಾದ್ರೆ ಅದಕ್ಕೆ ದುಡ್ಡು ತೊಗೊಳ್ಬೇಕಾರೆ. ಒಳ್ಳೆ ಆಗಲಿಲ್ಲ ಅದಕ್ಕೆ ನೀವು ಕೇಸ್ ಮಾಡಿ ಅಷ್ಟೊಂದು ದುಡ್ಡು ತೊಗೊಳ್ಬಾರ್ದು. ಇದಕ್ಕೆ ಅವನೇ ಜಾಸ್ತಿ ಕೊಡ್ತಾನೆ ಬೇಕಾದ್ರೆ, ಒಳ್ಳೆ ಐಡಿಯಾ ಕೊಟ್ರಿ ಅಂತೇಳಿ. ಇವ್ರು ಹಾಗೆ ಮಾಡೋದಿಲ್ಲ. ಮೊದಲು ಕೇಸ್ ಹಾಕಿಬಿಡೋದು, ಆಮೇಲೆ ಉದ್ದಕ್ಕೆ ಹಾಕ್ತಾನೇ ಇರೋದು. ಇನ್ನೊಂದು ಕೇಸ್ ಬಂದರೆ ಮತ್ತೊಂದು ಕೇಸ್ ಬಂದು ಜನ್ಮ ಪೂರ್ತಿ ಗಟ್ಟು ಬಿಡ್ತಾರೆ. ವಕ್ಷ್ಯಾಮಿ ತೇ ಹಿತಂ. ಎಲ್ಲರೂ ಹಾಗಿಲ್ಲದೆ ಇರ್ಬೋದು, ಬಟ್ ತುಂಬ ಜನ ಟ್ರೆಂಡ್ ಆಗಿದೆ. ಮನ್ಮನಾಭವ, ಏನು ಹೇಳ್ತಿರೋ ನೀ ಇಷ್ಟೆಲ್ಲ ಅಂತ ಕೇಳಿದರೆ, ಮನ್ಮನಾಭವ, ಮದ್ಭಕ್ತೋ ಭವ, ಮದ್ಯಾಜೀ ಭವ, ಮಾಂ ನಮಸ್ಕುರು, ಮಾಮೇವ ಯಶ್ಯಸಿ, ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿ. ಅದು ಹೇಳಿದರೆ ಮತ್ತೆ ಪೂರ್ತಿಯಾಗಿ ಇನ್ನೊಂದು ಸರ್ತಿ ಹೇಳ್ತಾರೆ. ಮನ್ಮನಾಭವ, ಅದೇ ಪ್ರವಣಂ ಕುರು ಮಾನಸ ಮೀಶಪದೇ. ಆಮೇಲೆ ಮದ್ಭಕ್ತ ಭವ, ನನ್ನ ಭಕ್ತನಾಗು. ಮದ್ಯಾಜೀ ಭವ, ಯಜ್ಞ ನನ್ನ ಕುರಿತು ಮಾಡು. ಮಾಂ ನಮಸ್ಕುರು, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಯಾರಿಗೆ ನಮಸ್ಕಾರ ಮಾಡಿದ್ರು ಕೂಡ ಯಾರಿಗದು? ಯಾವುದೋ ಒಂದು ಸಂಸ್ಥೆ ಅಟೆಂಡರಿಗೆ ಅವಮಾನ ಮಾಡಿಬಿಟ್ಟ. ಯಾರಿಗೆ ಅವಮಾನ? ಅದು ಸಂಸ್ಥೆಗೆ ಅವಮಾನ. ಇವನಿಗೆ ಗೌರವ ಕೊಟ್ಟ, ಸಂಸ್ಥೆಗೆ ಗೌರವ, ಹೊತ್ತಾನೆ. ಅದೇ ರೀತಿ ಯಾರಿಗೆ ನಮಸ್ಕಾರ ಮಾಡಿದ್ರು ಕೂಡ ಸೇರೋದು ಯಾರಿಗೆ? ಅದು ದೇವರು ಹೇಳ್ತಾನೆ, ನನ್ನ ಭಕ್ತಿಗೆ ನಮಸ್ಕಾರ ನನಗೆ ಬಂದಾಗಲೆಕ್ಕ ಅಂತ ಹೇಳ್ತಾನೆ. ಅದೇ ಅರ್ಥದಲ್ಲಿ ಮಾಂ ನಮಸ್ಕುರು. ಮತ್ತೆ ನೋಡಿ, ಭಕ್ತ ಅಂತ ಮದ್ಭಕ್ತ, ಅದಕ್ಕೆ ಎರಡು ಅರ್ಥ. ನನ್ನ ಭಕ್ತನಾಗುವಂಥ ಒಂದು ಅರ್ಥ. ಭಕ್ತಂ ಅನ್ನಮಿತಿ ಪ್ರೋಕ್ತ, ಭಕ್ತ ಅಂದರೆ ಅನ್ನ. ಮದ್ಭಕ್ತ, ನನ್ನ ಅನ್ನ ತಿನ್ನೋದು ನೈವೇದ್ಯ ಮಾಡಿ ಆಮೇಲೆ ಊಟ ಮಾಡುವಂಥ, ನೈವೇದ್ಯ ಮಾಡುವಂಥ ಅರ್ಥ. ಭಗವದ್ಗೀತೆಯಲ್ಲಿ ಎಲ್ಲಿ ಬಂದಿದೆ ಅಂದರೆ ಅದು ಹೇಳ್ತಾ. ಭಕ್ತಮ್ ಅಂದರೆ ಅನ್ನನೇ, ಬೇಕಾಷ್ಟು ಕಡೆ ಇದೆ. ಡಿಕ್ಷನರಿ ಮೀನಿಂಗೇ ಅದು, ಬೇರೆ ಕಷ್ಟಪಡಬೇಕಾಗಿಲ್ಲ. ನಿರುಕ್ತಿ ಅಲ್ಲ, ಡೈರೆಕ್ಟ್ ಡಿಕ್ಷನರಿ ಮೀನಿಂಗ್ ಅದು. ಮದ್ಭಕ್ತ ಮದ್ಯಾಜಿ. ಸೊ ಇದರಿಂದ ಅರ್ಥ ಏನಾಯ್ತು ಗೊತ್ತಾ? ಮನಸ್ಸಾಕು ಮತ್ತು ಊಟ ಮಾಡು, ಆದರೆ ಅರ್ಪಣೆ ಮಾಡು, ಯಜ್ಞ ಮಾಡು. ಇದ್ರೆ ಮದ್ಯಾಜಿ ಹೇಗಾಗ್ತಾನೋ? ಯಜ್ಞ ಮಾಡು, ನನಗೆ ಅರ್ಪಣೆ ಮಾಡು, ನಮಸ್ಕಾರ ಮಾಡು. ನಮಸ್ಕಾರ ಮಾಡೋದು ಏನರ್ಥ? ಇಡೀ ಪೂಜೆ ಮಾಡೋದು. ನಮಸ್ಕಾರ ಯಾವಾಗ ಮಾಡೋದು? ಕೊನೆಗೆ ಮಾಡೋದು. ಕೊನೆಗೆ ಸಾಷ್ಟಾಂಗ ನಮಸ್ಕಾರ, ಆಮೇಲೆ ಬಿಡಬೇಕು. ಆದ್ದರಿಂದ ಪೂಜೆ ಪೂರ್ತಿ ಮಾಡು ಅಂತ ನಮಸ್ಕರು. ಮಾಮೇವ ಯಶ್ಯಸಿ, ಏನು ಫಲ ಇದಕ್ಕೆ? ನನ್ನ ಹತ್ರ ಬರ್ತೀಯ, ಆಯಿತಾ? ಸತ್ಯಂ, ಮೊದಲು ಸತ್ಯಂ. ಎರಡನೇದು ತೇ ಪ್ರತಿಜಾನಿ, ನೀನು ಪ್ರಿಯ ಹೇಳ್ತೇನೆ, ಪ್ರತಿಜ್ಞೆ ಮಾಡು, ನಾನು ಮಾಡ್ತೇನೆ, ನೀನು ಉದ್ಧಾರ ಆಗೇ ಆಗ್ತೇನೆ, ನನ್ನ ಹತ್ರೇ ಬರ್ತೀಯ ಅಂತ ಹೇಳ್ತಾರೆ. ವಿಜ್ಞಾನಮಾನಂದಂ ಬ್ರಹ್ಮ ರಾತಿರ್ಧಾತು ಪರಾಯಣಂ ನಿರ್ತಿಷ್ಠಮಾನಸ್ಯ ತದ್ವಿಧ ಇತ್ಯಾದಿ ಶ್ರುತಿ ಸ್ಮೃತಿಭ್ಯ. ಇಲ್ಲಿಂದ ಕೊಟ್ಪಾಡಿ ಶುರು ಮಾಡಿ ನೋಡಂತ. ಲಾಂಗ್ ಕೊಟೇಶನ್ ಕೊಡು. ಒಂದು ವಾಕ್ಯ ಕೊಟ್ಟರು, ಬರೆದರು. ಭಗವತ್ ಭಕ್ತಿ ಜ್ಞಾನ ವೈರಾಗ್ಯಪೂರ್ವಕಂಚ ಕರ್ಮ ಕರ್ತವ್ಯ. ಇಷ್ಟು ಬರೆದುಬಿಟ್ಟು ಲಾಂಗ್ ಕೊಟೇಶನ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ. ಎಲ್ಲದಕ್ಕೂ ಬೇಕಿದೆ. ಭಗವದ್ಭಕ್ತಿ ಬೇಕು, ಜ್ಞಾನ ಬೇಕು, ವೈರಾಗ್ಯ ಬೇಕು ಅಂತ ಹೇಳೋದಕ್ಕೆ ಅಷ್ಟನ್ನು ಕೊಟ್ಬಿಟ್ಟು ಈಗ ಮುಗಿಸೇ ಬಿಡ್ತಾರೆ, ಮತ್ತೇನು ಹೇಳೋದಿಲ್ಲ.
ಇತಿ ಸ್ಮೃತಿ ಇತ್ಯಾದಿ ಈ ವಾಕ್ಯ ಆಮೇಲೆ ಇವರು ಇಷ್ಟೇ ಉಳಿದೆಲ್ಲ ಜಾಯಿನ್ ಮಾಡ್ತಾ ಹೋಗ್ಬೇಕು. ಇತ್ಯಾದಿ ಶ್ರುತಿ ಸ್ಮೃತಿಭ್ಯ ಕೆಲವು ಶ್ರುತಿ ಆಮೇಲೆ ಶ್ರುತಿ ಮತ್ತೆ ಶ್ರುತಿ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಒಟ್ಟಿಗೆ ಹೇಳಬೇಕು ಶ್ರುತಿ ಸ್ಮೃತಿಭ್ಯ ಅಂತ ಹೇಳಬೇಕು. ಅಲ್ಲಿ ಗ್ರಂಥ ಮುಗೀತು. ನಮೋ ನಾರಾಯಣಾಯ ಚ ಭವಶಕ್ನೋಷ್ಟರುಮುಖೈ ಸದಾ ವಂದಿತ ಪಾದಾಯ ಶ್ರೀಪಾಯ ಪ್ರೇಯಸೇ ನಮಃ. ಅಲ್ಲ ನೋಡಿ, ನಮಃ ನಾರಾಯಣಾಯ ನಾರಾಯಣಾಯ ಅಜಾಭವ ಶಕ್ರ ವಿಷ್ಣುರುಂಗುಖೈ ಸದಾ ವಂದಿತ ಪಾದಾಯ ಶ್ರೀಪಾಯ ದೀರ್ಘ ಇರಬೇಕದು ಪ್ರೇಯಸೇ ಅಧಿಕಂ. ನಾರಾಯಣಾಯ ನಮಃ. ಯಾರ ನೀನು? ಅಜ ಭವ ಶಕ್ರ ಉಷ್ಣರುಂಗುಖೈ. ಅಜ ಬ್ರಹ್ಮದೇವರು, ಭವ ರುದ್ರದೇವರು, ಶಕ್ರ ಇಂದ್ರದೇವರು, ಉಷ್ಣರುಂಗ್ ಅಂದರೆ ಕಿರಣ, ಉಷ್ಣ ಅಂದರೆ ಬಿಸಿ, ಸೂರ್ಯ ಅಂತ ಅರ್ಥ. ಸೂರ್ಯ ಮೊದಲಾದವರಿಂದ ಸದಾ ವಂದಿತ ಪಾದಾಯ ವಂದ್ಯಂ ಸದಾನಂದಂ. ಸದಾ ವಂದ್ಯಂ ಕೆಲಸ ಆಗೋವರೆಗೂ ವಂದ್ಯಂ, ಆಮೇಲೆ ಹಾಗಿಲ್ಲ, ಸದಾ ವಂದ್ಯಂ. ಮುಂಚೆ ಆ ಮೋಕ್ಷಕ್ಕೆ ಹೋದ್ಮೇಲೂ ಒಂದೇ ಅಂದಮೇಲೆ ಅಲ್ಲಿ ಭೇದ ಇರಬೇಕು, ತಾರತಮ್ಯ ಇರಬೇಕು. ಸದಾ ಒಂದೇ, ಮೋಕ್ಷೇಪಿ ವಂದ್ಯ ಅಂತ ಅರ್ಥ. ಏನಂತ? ಋಂಗ ಅಂದ್ರೇನು? ಕಾಂತಿ ಅಂತ ಅರ್ಥ. ಕಾಂತಿ, ಉಷ್ಟಕಾಂತಿ. ಇದು ಶೀತಂದು ಈತಂದು ಏನು ಹೇಳಬೇಕಾದ್ರೆ ಅನುಷ್ಠ ಕಾಂತಿ. ಸಿಂಪಲ್ ಆಪೋಸಿಟ್ ಹೇಳ್ಬಿಟ್ರೆ ಬೋದು. ಹಿಮರುಂಗ್ ತಣ್ಣಗಿರೋ ಕಾಂತಿ, ಇದು ಬಿಸಿ ಇರೋ ಕಾಂತಿ. ಉಷ್ಟರುಂಗುಖೈ ಸದಾ ವಂದಿತ ಪಾದಾಯ ಶ್ರೀಪಾಯ. ಇವರೆಲ್ಲ ಅಜಯಿಂದ ತೊಗೊಂಡ್ಬಿಟ್ರೆ ಕ್ಷರಪುರುಷರು, ಶ್ರೀ ತೊಗೊಂಡ್ಬಿಟ್ರೆ ಅಕ್ಷರ ಪುರುಷರು. ಪುರುಷೋತ್ತಮಾಯ ಅಂತ ತಾತ್ಪರ್ಯ. ಪುರುಷೋತ್ತಮಾಯ ನಮಃ. ನನಗೆ ಅದೆಲ್ಲ ಆಯಿತು. ನಿಮಗೇನು ಅಂದರೆ ಮೇ ಪ್ರೇಯಸೆ, ನನಗೆ ಅತ್ಯಂತ ಪ್ರಿಯನಾದವನು. ಇಷ್ಟಂನೋ ರಮಾಪತಿ ಹೇಳಿದರು ತತ್ವೋದ್ಯೋತಲ್ಲಿ. ಹಾಗೆ ಅತ್ಯಂತ ಪ್ರಿಯನಾದನೇ ನಮಸ್ಕಾರ. ಶ್ರೀ ಅಂದರೆ ಮಹಾಲಕ್ಷ್ಮಿ, ಅವರಿಗೂ ಪಾಲಕ. ಯಾಕೆ ಬದುಸರ್ತ ಒಂದು ಮಾಡ್ದೆ. ಶ್ರೀಪತಿ ಅಂತ ಅರ್ಥ. ಶ್ರೀಪಾಯ ಅಂದರೆ ಶ್ರೀಪತಿ. ಶ್ರೀಪತಯೇ ನಮಃ. ಶ್ರೀಪಾಲಕಾಯ ನಮಃ. ಮತ್ತು ಶ್ರೀಹಿ ಪಾ ಹುಡಿದವರು ರಕ್ಷಕರಾಗಿದ್ದಾರೋ ಯಸ್ಮಾತ್, ಅದಕ್ಕೋಸ್ಕರ ಮಾಡೋದು. ಮಹಾಲಕ್ಷ್ಮೀ ದೇವಿ ಪೂಜೆ ಯಾತಕ್ಕೆ? ದೇವರ ಅನುಗ್ರಹದಿಂದ ಹೇಳಿದ್ದಾರೆ ಪೂಜೆ ಮಾಡಿ ಅಂತೇಳಿ, ಅದಕ್ಕೆ ಮಾಡೋದು. ಅಧಿಕಂ ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ಕರ್ಮನಿರ್ಣಯ ಸಮಾಪ್ತ ಇತಿ ಕರ್ಮನಿರ್ಣಯ. ಅಲ್ಲಿಗೆ ಅದು ಮುಗೀತು. ಎಂದು ಶುರುವಾಗಿತ್ತು ನೆನಪಿದೆಯಾ? ಆ್ಯಕ್ಚುಲಿ ಭಾಳ ಚಿಕ್ಕದೊಂದು ಶುರು ಮಾಡಿ ಎಷ್ಟು ದಿವಸ ಆಯ್ತು? ಸುಮಾರು ಯಾವ 30? ಅಕ್ಟೋಬರ್ 30. ಇವತ್ತೆಷ್ಟು? ನವಂಬರ್ 18.